ಎಲ್ಲರಿಗೂ ನಮಸ್ಕಾರ. ಇನ್ಫಿನಿಟ್ IAS KS ವತಿಯಿಂದ ಜುಲೈ 2026 MCQ ಡಿಸ್ಕಷನ್ಗೆ ಸ್ವಾಗತ. ಈ ಪ್ರಶ್ನೆಗಳು ನಿಮ್ಮ ಮುಂದಿನ ಎಕ್ಸಾಮಿನೇಷನ್ಸ್ ಆದ KAS ಇರ್ಬೋದು, PSI ಇರ್ಬೋದು, KSRP, PC, ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಆ್ಯಂಡ್ ಅದರ್ ಗ್ರೂಪ್ ಸಿ ಎಕ್ಸಾಮಿನೇಷನ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮೊದಲನೇ ಪ್ರಶ್ನೆ ನೋಡೋದಾದರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಡ್ಯಾನ್ಸಿಂಗ್ ಗರ್ಲ್ ಫಿಗರ್ ಬಗ್ಗೆ ನಾವು ನೋಡೋಣ. ಕನ್ನಡದಲ್ಲಿ ನೃತ್ಯಮಗ್ನ ಯುವತಿ, ಆ ಒಂದು ರಿಲೇಟೆಡ್ ಆಗಿ ಕ್ವಶನ್ಸ್ ಕೇಳಿದ್ದಾರೆ. ಇದು NCERT ಕಾಂಟ್ರವರ್ಷಿಯಲ್ ಇಶ್ಯೂಸ್ ಅಂತ ಹೇಳ್ಬೋದು. ಇತ್ತೀಚೆಗೆ ಇದು ಸುದ್ದಿಯಲ್ಲಿತ್ತು. ಸೊ NCERT ಸಂಬಂಧಿತ ಸುದ್ದಿ ಶೀರ್ಷಿಕೆಯಲ್ಲಿ ಉಲ್ಲೇಖಿಸಲಾದ ನೃತ್ಯಮಗ್ನ ಯುವತಿ ಪ್ರತಿಮೆ ಯಾವ ಪ್ರಾಚೀನ ನಾಗರಿಕತೆಗೆ ಸೇರಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ವೇದಕಾಲೀನ ನಾಗರಿಕತೆ, ಮೌರ್ಯ ನಾಗರಿಕತೆ, ಸಿಂಧು ಕಣಿವೆ ನಾಗರಿಕತೆ, ಗುಪ್ತ ನಾಗರಿಕತೆ ಅಂತ 4 ನಾಗರಿಕತೆಗಳನ್ನ ಹೈಲೈಟ್ ಮಾಡಿದ್ದಾರೆ. ಸೊ ಉತ್ತರ ಸಿಂಧು ಕಣಿವೆ ನಾಗರಿಕತೆ. ಓಕೆ, ಸೊ ಈ ಸಿಂಧು ಕಣಿವೆ ನಾಗರಿಕತೆಯಲ್ಲಿ ಈ ನೃತ್ಯಮಗ್ನ ಯುವತಿಯ ಪ್ರತಿಮೆ ಕಂಡು ಬರುತ್ತೆ. ನಮಗೆಲ್ಲರಿಗೂ ಗೊತ್ತಿರೋ ವಿಷಯ ಅದು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಮ್ಮ ಹಿಸ್ಟ್ರಿ ಪಾರ್ಟ್ ಆಗಿ ಸ್ಟ್ಯಾಟಿಕ್ ಸಿಲೆಬಸ್ನಲ್ಲಿ ಬರುತ್ತೆ. ಸೊ ಇದರ ಒಂದು ಮುಖ್ಯ ಅಂಶಗಳು ನೋಡೋದಾದರೆ, ಈ ಒಂದು ಪ್ರತಿಮೆ ಕಂಚಿನ ಪ್ರತಿಮೆ ಆಗಿರುತ್ತೆ. ಇದು ಮುಖ್ಯವಾಗಿ ಸಿಂಧು ಕಣಿವೆ ನಾಗರಿಕತೆಯ ಪ್ರಮುಖ ನಗರ ಕೇಂದ್ರವಾದ ಮೊಹಂಜೊದಾರೊದಲ್ಲಿ ಪತ್ತೆಯಾಗಿರುತ್ತೆ. ಓಕೆ, ಸೊ ಇದನ್ನು ಮಾಡಿದ ಅಂತ ಒಂದು ವಿಧಾನ ಹೇಗಿದೆ ಅಂದರೆ, ಮೇಣದ ಅಚ್ಚಿನಿಂದ ಒಂದು ಟೆಕ್ನಿಕ್ನ ಯೂಸ್ ಮಾಡಿಬಿಟ್ಟು ಇದನ್ನು ಮಾಡಿರ್ತಾರೆ. ಓಕೆ, ಸೊ ಇದೇನು ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ಲೋಹಶಾಸ್ತ್ರದ ಒಂದು ಕಲೆ ಹೇಗಿತ್ತು ಅನ್ನೋದನ್ನ ಇದು ತೋರ್ಪಡಿಸುತ್ತೆ. ಓಕೆ, ಇದು ಮೊದಲನೇ ಕ್ವಶನ್ ಆಗಿತ್ತು. ಈಗ ಮುಂದಿನ ನಾವು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಮಕ್ಕಳ ಹಕ್ಕು ಕಾಯ್ದೆ 2009ರ ಕಲಂ 12(1)C ಅನ್ವಯ ಖಾಸಗಿ ಅನುದಾನರಹಿತ ಶಾಲೆಗಳು ಪ್ರವೇಶ ಹಂತದ ಎಷ್ಟು ಶೇಕಡಾ ಸ್ಥಾನಗಳನ್ನು ದುರ್ಬಲ ವರ್ಗಗಳು ಮತ್ತು ಹಿಂದುಳಿದ ಗುಂಪುಗಳ ಮಕ್ಕಳಿಗೆ ಮೀಸಲಿಡಬೇಕು ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಆಪ್ಷನ್ಸ್ಗಳು 10, 25, 33, 50% ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ 25% ಆಗಿರುತ್ತೆ. ಈ ಕಾಯ್ದೆಯ ಅನ್ವಯ ಶಾಲೆಗಳು 1ನೇ ತರಗತಿ ಅಥವಾ ಪೂರ್ವ ಪ್ರಾಥಮಿಕ ಶಾಲೆಯ ಹಂತದಲ್ಲಿ ಕನಿಷ್ಠ 25% ಮಕ್ಕಳನ್ನು ದುರ್ಬಲ ಮತ್ತು ಹಿಂದುಳಿದ ವರ್ಗಗಳ ಗುಂಪುಗಳಿಂದ ದಾಖಲಿಸಬೇಕು, ಅಡ್ಮಿಷನ್ ನೀಡಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಇದು ಇನ್ಕ್ಲೂಸಿವ್ ಕಾನ್ಸೆಪ್ಟ್ ವಿತ್ ರೆಸ್ಪೆಕ್ಟ್ ಟು ಎಜುಕೇಷನ್. ಶಿಕ್ಷಣದಲ್ಲಿ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುವ ಒಂದು ಕ್ರಮವಾಗಿ ಸಂವಿಧಾನನೇ ಇದಕ್ಕೆ ಒಂದು ಪ್ರಾವಿಷನ್ಸ್ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಇದಿಷ್ಟು RTE ಕಾಯ್ದೆಯ ಪ್ರಶ್ನೆಗೆ ಉತ್ತರ ಮತ್ತು ಅದರ ಡೀಟೇಲ್ಸ್. ಮುಂದಿನ ಪ್ರಶ್ನೆ ನೋಡೋದಾದರೆ, ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ 10th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ 10ನೇ ಅನುಸೂಚಿಯಡಿ ಪಕ್ಷಾಂತರದ ಆಧಾರದ ಮೇಲೆ ಶಾಸಕರ ಅನರ್ಹತೆಯ ಪ್ರಶ್ನೆಯನ್ನು ಪ್ರಾಥಮಿಕವಾಗಿ ಯಾರು ನಿರ್ಧರಿಸುತ್ತಾರೆ? ಓಕೆ, ಇತ್ತೀಚೆಗೆ ನಿಮಗೆ ವೆಸ್ಟ್ ಬೆಂಗಾಲ್ ಮತ್ತು ಬೇರೆ ಸ್ಟೇಟ್ಸ್ಗಳಲ್ಲಿ ಸೊ ಇದು ಪಕ್ಷಾಂತರ ಒಂದು ವಿಷಯ ಇತ್ತು, ಪ್ರಚಲಿತೆಯಲ್ಲಿತ್ತು. ಹಾಗಾಗಿ ಈ ಒಂದು ಪ್ರಶ್ನೆ ಬಂದಿದೆ. ಸೊ ಇದರಲ್ಲಿ ನಿಮಗೆ ನೋಡೋದಾದರೆ ಆಪ್ಷನ್ಸ್ಗಳು: ಭಾರತದ ಚುನಾವಣಾ ಆಯೋಗ, ಸದನ ಸಭಾಪತಿ ಅಥವಾ ಅಧ್ಯಕ್ಷರು, ಭಾರತದ ರಾಷ್ಟ್ರಪತಿ, ನೇರವಾಗಿ ಸುಪ್ರೀಂ ಕೋರ್ಟ್. ಓಕೆ, ಸೊ ಉತ್ತರ ಆಗಿರುತ್ತೆ ಸದನದ ಸಭಾಪತಿ ಅಥವಾ ಅಧ್ಯಕ್ಷರು. ಸೊ ಈ ಒಂದು 10ನೇ ಅನುಸೂಚಿಯಡಿ ಪಕ್ಷಾಂತರ ಅನರ್ಹತಾ ಅರ್ಜಿಗಳನ್ನು ಸಂಬಂಧಿತ ಸದನದ ಸಭಾಪತಿ ಅಥವಾ ಅಧ್ಯಕ್ಷರು ನಿರ್ಧರಿಸುತ್ತಾರೆ. ಉದಾಹರಣೆಗೆ ನೀವು ನೋಡೋದಾದರೆ ಇಲ್ಲಿ ಕಿಹೋಟೋ ಹೊಲೋಹನ್ ವರ್ಸಸ್ ಜಚ್ಚಿಲ್ಲು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತಿಳಿಸಿದಂತೆ ಈ ನಿರ್ಧಾರ ನ್ಯಾಯಾಂಗ ಪರಿಶೀಲನೆಗೆ ಒಳಪಡುತ್ತದೆ. ಸೊ ಸದನದ ಸಭಾಪತಿ ಅಥವಾ ಅಧ್ಯಕ್ಷರು ಇದನ್ನು ನಿರ್ಧರಿಸಿದ್ರು ಕೂಡ ಆ ಒಂದು ನಿರ್ಧಾರ ಏನಿದೆಯಲ್ಲ ಅದು ಸುಪ್ರೀಂ ಕೋರ್ಟ್ನ ನ್ಯಾಯಾಂಗ ಪರಿಶೀಲನೆಗೆ ಒಳಪಡುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೈಲೈಟ್ ಮಾಡಿದೆ. ಸೊ ನೀವು ಇಲ್ಲಿ ನೆನ್ಪಿಡ್ಬೇಕಾಗಿರೋಂಥ ಒಂದು ವಿಷಯ ಅಂತ ಹೇಳಿದ್ರೆ, ಪವರ್ಸು ಸದನದ ಸಭಾಪತಿ ಅಥವಾ ಅಧ್ಯಕ್ಷರಿಗಿರುತ್ತೆ, ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ನ್ಯಾಯಾಂಗ ಪರಿಶೀಲನೆ ಮಾಡ್ಬೋದು. ಇದು ನ್ಯಾಯಯುತವಾಗಿತ್ತಾ ಇಲ್ವಾ ಅನ್ನೋದನ್ನ ಕೂಡ ನೀವು ನೋಡ್ಬೋದು. ಸೊ ಇದಿಷ್ಟು ನಿಮಗೆ 10th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡರಲ್ಲಿ ಬರುವಂಥ ಒಂದು ಪ್ರಶ್ನೆಗೆ ಡೀಟೇಲ್ಸು. ಸೊ ಈಗ ಮುಂದಿನ ಪ್ರಶ್ನೆ ನೋಡೋಣ. ಗ್ರೌಂಡ್ ಲೆವೆಲ್ ಓಜೋನ್, ಉಷ್ಣ ತರಂಗಗಳು ಮತ್ತು ಹೃದಯ ಅಪಾಯದ ಸುದ್ದಿಶೀರ್ಷಿಕೆಯಲ್ಲಿ ಉಲ್ಲೇಖಿಸಲಾದ ಭೂಮಟ್ಟದ ಓಜೋನನ್ನು ಸರಿಯಾಗಿ ಹೇಗೆ ವಿವರಿಸಬಹುದು ಅಂತ ಕೇಳಿದ್ದಾರೆ. ಓಕೆ, ಸೊ ಇತ್ತೀಚೆಗೆ ಗ್ರೌಂಡ್ ಲೆವೆಲ್ ಓಜೋನ್ ಬಗ್ಗೆ ನ್ಯೂಸ್ ಇತ್ತು, ಹಾಗಾಗಿ ಈ ಪ್ರಶ್ನೆ ಬಂದಿದೆ ಇಲ್ಲಿ. ಸೊ ಈ ಪ್ರಶ್ನೆಯ ಪ್ರಕಾರ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ಉತ್ತರಕ್ಕೆ ನಾವು ಹೋಗ್ಬಿಡೋಣ. ಪ್ರಕಾಶ ರಾಸಾಯನಿಕ ಕ್ರಿಯೆಗಳಿಂದ ರೂಪುಗೊಳ್ಳುವ ದ್ವಿತೀಯ ಮಾಲಿನ್ಯಕಾರಕ. ಸೊ ಇದರಿಂದ ಆ ಗ್ರೌಂಡ್ ಲೆವೆಲ್ ಓಜೋನ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.
ಸೊ ಭೂಮಟ್ಟದ ಓಜೋನ್ ನೇರವಾಗಿ ಹೊರಸೂಸುವುದಿಲ್ಲ, ಸೊ ಅದು ಎಮಿಟ್ ಆಗಲ್ಲ, ನಾಟ್ ಡೈರೆಕ್ಟ್ಲಿ ಎಮಿಟೆಡ್. ಸೊ ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು ಶಿಲ ಸಾವಯವ ಸಂಯುಕ್ತಗಳು ಸೂರ್ಯಕಿರಣದಲ್ಲಿ ಪ್ರತಿಕ್ರಿಯಿಸಿದಾಗ ಇದು ರೂಪುಗೊಳ್ಳುತ್ತದೆ. ಸೊ ನೈಟ್ರೋಜನ್ ಆಕ್ಸೈಡ್ಸ್ ಅಂಡ್ ವಾಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ರಿಯಾಕ್ಟ್ಸ್ ಇನ್ ಸನ್ಲೈಟ್, ಆವಾಗ ಇದು ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಇದು ರೂಪುಗೊಂಡಾಗ ಹೆಚ್ಚಿನ ತಾಪಮಾನ ಈ ಪ್ರಕ್ರಿಯೆಯನ್ನು ತೀವ್ರಗೊಳಿಸಿ ಶ್ವಾಸಕೋಶ ಮತ್ತು ಹೃದಯ ಸಂಬಂಧಿತ ಒತ್ತಡವನ್ನು ಹೆಚ್ಚಿಸಬಹುದು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಹೈ ಟೆಂಪರೇಚರ್ಸ್ ಅಟ್ ದಟ್ ಟೈಮ್ ಏನಾಗುತ್ತೆ, ಇಂಟೆನ್ಸಿಫೈ ಆಗುತ್ತೆ. ಈ ಪ್ರೋಸೆಸ್ನ ಇಂಟೆನ್ಸಿಫೈ ಮಾಡಿ ಎಕ್ಸ್ಪೋಜರ್ ಆದಾಗ ಅದು ಹೃದಯ ಸಂಬಂಧಿತ ಮತ್ತು ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳನ್ನ ತರಬಹುದು ಅಂತ ಹೇಳ್ಬಿಟ್ಟು ಈ ಪ್ರಶ್ನೆ ಇರುತ್ತೆ. ಸೊ ನೀವು ನೆನ್ಪಿಟ್ಕೊಳ್ಳಿ, ಗ್ರೌಂಡ್ ಲೆವೆಲ್ ಓಜನ್, ಭೂಮಟ್ಟದ ಓಜನ್ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಅದು ಸಮಸ್ಯೆ ಬರೋದೇನಂತ ಹೇಳಿದ್ರೆ ನೈಟ್ರೋಜನ್ ಆಕ್ಸೈಡ್ ಮತ್ತು ವಾಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸು ಸೂರ್ಯನ ಕಿರಣಗಳ ಜೊತೆಗೆ ಸೇರಿದಾಗ ಫೋಟೋಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಪ್ರಕಾಶ ರಾಸಾಯನಿಕ ಕ್ರಿಯೆ ಆಗಿ ರೂಪುಗೊಳ್ಳುವ ಒಂದು ದ್ವಿತೀಯ ಮಾಲಿನ್ಯಕಾರಕ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆ, ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ಮುಂದಿನ ಕ್ವಶನ್ಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ನಿಮಗೆ, ಆದಿತ್ಯ L1 ಉಪಗ್ರಹ ಸೂರ್ಯ ಭೂಮಿ ವ್ಯವಸ್ಥೆಯ ಯಾವ ಬಿಂದುವಿನ ಸಮೀಪದಿಂದ ಸೂರ್ಯನನ್ನು ಅವಲೋಕಿಸುತ್ತದೆ ಅಂತ ಕೇಳಿದ್ದಾರೆ. ಆಯ್ತಾ, ಆಪ್ಷನ್ಸ್ ನೋಡಿ. ಭೂಮಿ ಚಂದ್ರ L2 ಬಿಂದು, ಸೂರ್ಯ ಭೂಮಿ L1 ಬಿಂದು, ಭೂಸ್ಥಿರ ಕಕ್ಷೆ, ಕಡಿಮೆ ಎತ್ತರದ ಭೂಕಕ್ಷೆ. ಸೊ ಈ ಪ್ರಶ್ನೆಗೆ ಉತ್ತರ ಸೂರ್ಯ ಭೂಮಿ L1 ಬಿಂದು. ಆದಿತ್ಯ L1 ಸೂರ್ಯನ ದಿಕ್ಕಿನಲ್ಲಿ ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್. ಸೊ ನೆನಪಿಡಿ, ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯ ಭೂಮಿ L ಬಿಂದುವಿನ ಸುತ್ತ ಹ್ಯಾಲೋ ಕಕ್ಷೆಯಲ್ಲಿ ಇದೆ ಇದು. ಆಯ್ತಾ, ಅದನ್ನು ನೆನ್ಪಿಟ್ಕೊಳ್ಬೇಕು. ಸೊ ಈ 3 ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ. ಇದರಿಂದ ಸೌರ ವಾತಾವರಣ, ಸೌರ ಗಾಳಿ ಮತ್ತು ಅಂತರಿಕ್ಷ ಹವಾಮಾನವನ್ನು ಬಹುತೇಕ ನಿರಂತರವಾಗಿ ನಾವು ನೋಡ್ಬೋದು ಅಥವಾ ಅವಲೋಕಿಸ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಸೂರ್ಯ ಭೂಮಿ L1 ಬಿಂದು ನಮ್ಗೆ ಇಷ್ಟೆಲ್ಲ ಅಡ್ವಾಂಟೇಜಸ್ನ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಈ ಆದಿತ್ಯ L1 ಏನಿದೆಲ್ಲ, ಈ ಸ್ಯಾಟಲೈಟ್ ನಾವು ಲಾಂಚ್ ಮಾಡಿರೋದು ಸೂರ್ಯನ ಒಂದು ಅವಲೋಕನಕ್ಕೋಸ್ಕರ, ಅಬ್ಸರ್ವ್ ದ ಸನ್. ಓಕೆ, ಸೊ ಈ ಒಂದು ಪ್ರಶ್ನೆ ತುಂಬ ಮುಖ್ಯವಾಗಿರುತ್ತೆ. ಸೊ ಇನ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸಲ್ಲಿ ಇದು ಕೇಳ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ, ಅನಿರ್ದಿಷ್ಟವಾದಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ವ್ಯಕ್ತಿಯ ಆರೋಗ್ಯ ಮತ್ತು ಜೀವವನ್ನು ರಕ್ಷಿಸುವ ರಾಜ್ಯದ ಸಕಾರಾತ್ಮಕ ಕರ್ತವ್ಯವು ಮುಖ್ಯವಾಗಿ ಸಂವಿಧಾನದ ಯಾವ ಅನುಚ್ಛೇದದಿಂದ ಉದ್ಭವಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ವಾಂಗ್ಚುಕ್ ಲಡಾಖ್ಗೆ ಸ್ಟೇಟಸ್ ಆಫ್ ಸ್ಟೇಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹಿ ಈಸ್ ಹ್ಯಾವಿಂಗ್ ಎ ಹಂಗರ್ ಸ್ಟ್ರೈಕ್. ಆಯಿತಾ, ಉಪವಾಸ ಸತ್ಯಾಗ್ರಹನ ಮಾಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಶ್ನೆ ಬರ್ಬೋದು. ಓಕೆ, ಸೊ ಇದು ಅನುಚ್ಛೇದ 1, ಅನುಚ್ಛೇದ 14, ಅನುಚ್ಛೇದ 19, ಅನುಚ್ಛೇದ 21, ಅನುಚ್ಛೇದ 32 ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಕನ್ಫ್ಯೂಷನ್ಸ್ಗಳಾಗ್ಬೋದು. ಸೊ ಹಾಗಾಗಿ ಇಲ್ಲಿ ಆರೋಗ್ಯ ಮತ್ತು ಜೀವ ರಕ್ಷಿಸುವ ಹಕ್ಕು ಅಂತ ಬಂದಾಗ ಮುಖ್ಯವಾಗಿ ಅನುಚ್ಛೇದ 21ಕ್ಕೆ ಸಂಬಂಧಪಟ್ಟಿರುತ್ತೆ. ಅದನ್ನು ನೀವು ನೋಡಬೇಕು. ಅನುಚ್ಛೇದ 21 ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ರಕ್ಷಿಸುವುದರ ಜೊತೆಗೆ ಜೀವವನ್ನು ಕಾಪಾಡುವ ಸಕಾರಾತ್ಮಕ ಕರ್ತವ್ಯವನ್ನು ರಾಜ್ಯದ ಮೇಲೆ ವಿಧಿಸುತ್ತದೆ. ಇದನ್ನು ನೆನಪಿಟ್ಟುಕೊಳ್ಳಿ. ಇದರ ಜೊತೆಗೆ ಉಪವಾಸ ಸತ್ಯಾಗ್ರಹವು ಅನುಚ್ಛೇದ 19ರ ಸ್ವಾತಂತ್ರ್ಯಗಳಿಗೂ ಸಂಬಂಧಿಸಬಹುದು. ಇಟ್ ಕ್ಯಾನ್ ಆಲ್ಸೋ ಗೆಟ್ ಕನೆಕ್ಟೆಡ್ ಟು ದ ಆರ್ಟಿಕಲ್ 19, ಬಟ್ ಡೈರೆಕ್ಟ್ ರೈಟ್ ಟು ಲೈಫ್ ಈಸ್ ಕನೆಕ್ಟೆಡ್ ಟು ದ ಆರ್ಟಿಕಲ್ 21. 21ನೇ ಅನುಚ್ಛೇದಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ಸೊ ಇದು ತುಂಬ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ಈ ಥರ ಅಪ್ಲೈಡ್ ಕ್ವಶನ್ಸ್ನ ಕೇಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡುವಾಗ, ಭಾರತದ ಸಗಟು ಬೆಲೆ ಸೂಚ್ಯಂಕದ ಪ್ರಮುಖ ಮಿತಿ ಯಾವುದು? ನಾವು ಭಾರತದ ಸಗಟು ಬೆಲೆಯಲ್ಲಿ ಏನೇನು ಒಳಗೊಂಡಿರುತ್ತೆ ಎಲ್ಲ ನಾವು ನೋಡಿರ್ತೀವಿ, ಬಟ್ ಇಲ್ಲಿ ಮಿತಿ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಆಪ್ಷನ್ಸ್ಗಳು 4 ಆಪ್ಷನ್ಸ್ ಕೊಟ್ಟಿದೆ. ಅದರಲ್ಲಿ ಅದು ಸೇವೆಗಳ ಬೆಲೆಗಳನ್ನು ಮಾತ್ರ ಅಳೆಯುತ್ತದೆ. ಅದರ ಬುಟ್ಟಿಯಲ್ಲಿ ಸೇವೆಗಳು ಬಹುತೇಕ ಹೊರಗುಳಿದಿವೆ. ಅದನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಸಿದ್ಧಪಡಿಸುತ್ತದೆ. ಅದು ಕುಟುಂಬಗಳ ಜೀವನ ವೆಚ್ಚವನ್ನು ನೇರವಾಗಿ ಅಳೆಯುತ್ತದೆ. ಸೊ ಆನ್ಸರ್, ಅದರ ಬುಟ್ಟಿಯಲ್ಲಿ ಸೇವೆಗಳು ಬಹುತೇಕ ಹೊರಗುಳಿದಿರುತ್ತವೆ. ಇದು
ಆನ್ಸರ್. ಓಕೆ, ಸೊ ಇದು ಎಕ್ಸ್ಪ್ಲನೇಷನ್ ನೋಡೋದಾದ್ರೆ ಸಗಟು ಬೆಲೆ ಸೂಚ್ಯಂಕ ಮುಖ್ಯವಾಗಿ ಸಗಟು ಹಂತದಲ್ಲಿನ ಸರಕು ಬೆಲೆ ಬದಲಾವಣೆಗಳನ್ನು ಅಳೆಯುತ್ತದೆ ಮತ್ತು ಸೇವೆಗಳನ್ನು ಸಮಗ್ರವಾಗಿ ಒಳಗೊಂಡಿಲ್ಲ. ಅದು ಹಾಗಾಗಿ ಹೊರಗೆ ಉಳಿದಿದೆ ಅಂತ ಹೇಳ್ಬೋದು. ಓಕೆ, ಗ್ರಾಹಕ ಬೆಲೆ ಸೂಚ್ಯಂಕ ಚಿಲ್ಲರೆ ದರ ಮತ್ತು ಕುಟುಂಬ ಏನು ಸ್ಪೆಂಡ್ ಮಾಡುತ್ತಲ್ಲ ಅನುಭವಿಸುವ ಜೀವನ ವೆಚ್ಚಕ್ಕೆ ಹೆಚ್ಚು ಪಟ್ಟಿರುತ್ತೆ. ಸೊ ಇದನ್ನ ನೆನ್ಪಿಟ್ಟಿರ್ಬೇಕು. ನೋಡಿ, ಈಗ ಮಿತಿ ಯಾವುದು ಅಂತ ಕೇಳಿದಾಗ ಸರ್ವೀಸಸ್, ಅದು ಸೇವೆಗಳನ್ನ ಒಳಗೊಂಡಿರುವುದಿಲ್ಲ, ಅದರಲ್ಲಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ನೆನಪಿರಬೇಕು. ಆ ಒಂದು ಪಾಯಿಂಟ್ ನೆನಪಿದ್ರೆ ನಿಮಗೆ ಈ ಭಾರತದ ಸಗಟು ಬೆಲೆ ಸೂಚ್ಯಂಕದ ಮಿತಿ ಯಾವುದು ಅಂತ ಹೇಳ್ಬಿಟ್ಟು ಉತ್ತರಿಸ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ ನಾವೀಗ. ಮುಂದಿನ ಪ್ರಶ್ನೆ ನೋಡೋದಾದ್ರೆ ಈಗ ಹೊರ್ಮುಜ್ ಜಲಸಂಧಿ ಬಗ್ಗೆ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ US ಮತ್ತು ಇರಾನ್ ವಾರ್ ನಡೀತಾ ಇದೆ. ಅದರ ಹಿನ್ನೆಲೆಯಲ್ಲಿ ಈ ಒಂದು ಪ್ರಶ್ನೆ ಬಂದಿರುತ್ತೆ. ಸೊ ಹೊರ್ಮುಜ್ ಜಲಸಂಧಿಯು ಪರ್ಷಿಯನ್ ಕೊಲ್ಲಿಯನ್ನು ಯಾವುದರೊಂದಿಗೆ ಸಂಪರ್ಕಿಸುತ್ತದೆ? ಸೊ ಇಲ್ಲಿ ಆಪ್ಷನ್ಸ್ಗಳು ಕೆಂಪು ಸಮುದ್ರ, ಒಮನ್ ಕೊಲ್ಲಿ, ಮೆಡಿಟರೇನಿಯನ್ ಸಮುದ್ರ, ಕಪ್ಪು ಸಮುದ್ರ ಅಂತ ಕೊಟ್ಟಿದ್ದಾರೆ. ಸೊ ಇದು ಉತ್ತರ ಬಂದ್ಬಿಟ್ಟು ಒಮನ್ ಕೊಲ್ಲಿ. ಸೊ ಹೊರ್ಮುಜ್ ಜಲಸಂಧಿ ಪರ್ಷಿಯನ್ ಕೊಲ್ಲಿಯನ್ನು ಮೊದಲಿಗೆ ಒಮನ್ ಕೊಲ್ಲಿಯೊಂದಿಗೆ ಮತ್ತು ಮುಂದಕ್ಕೆ ಹೋದಂತೆ ಅರಬ್ಬಿ ಸಮುದ್ರದೊಂದಿಗೆ ಸಂಪರ್ಕಿಸುತ್ತದೆ. ನೋಡ್ಕೊಳ್ಳಿ. ಸೊ ನೋಡಿ, ಈಗ ಆಪ್ಷನ್ ಇವಾಗ ಒಮನ್ ಕೊಲ್ಲಿ ಅಂತ ಮಾತ್ರ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆಗಳಲ್ಲಿ ಮುಂದೆ ಅರಬ್ಬಿ ಸಮುದ್ರದೊಂದಿಗೆ ಇದು ಸಂಪರ್ಕಿಸುತ್ತದೆ. ಹಾಗಾಗಿ ಇದು ಅರಬ್ಬಿ ಸಮುದ್ರಕ್ಕೆ ಸಂಪರ್ಕ ಬಂದಾಗ ಅದು ಇಂಡಿಯಾ ಅಥವಾ ಭಾರತಕ್ಕೆ ತುಂಬ ಮುಖ್ಯವಾಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ನೆನಪಿರಬೇಕು. ಓಕೆ, ಸೊ ಸಮುದ್ರದ ಮಾರ್ಗದ ಕಚ್ಚಾ ತೈಲ ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲದ ದೊಡ್ಡ ಪ್ರಮಾಣ ಇಲ್ಲಿ ಸಾಗುವುದರಿಂದ ಇದು ಜಾಗತಿಕ ಇಂಧನ ವಾಣಿಜ್ಯದ ಪ್ರಮುಖ ಸಂಕೀರ್ಣ ದ್ವಾರವಾಗಿದೆ. ಹಾಗಾಗಿ ಈ US ಮತ್ತು ಇರಾನ್ ವಾರ ಏನಾಯ್ತಲ್ಲ, ಯುದ್ಧ ನಡೀತಲ್ಲ, ಅದರಿಂದ ನಮ್ಮ ಒಂದು ಭಾರತಕ್ಕೆ ತುಂಬ ತೊಂದರೆ ಆಗಿದೆ. ಓಕೆ, LPG ಸಮಸ್ಯೆ ಇರಬಹುದು ಮತ್ತು ಬೇರೆ ತೈಲ ಇರಬಹುದು, ಅದರ ಬಗ್ಗೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಈಗ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್, ಅದರ ಪ್ರಕಾರ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಪೋಕ್ಸೋ ಪ್ರಕಾರ ಎಷ್ಟು ವಯಸ್ಸಿನೊಳಗಿನ ವ್ಯಕ್ತಿಯನ್ನು ಮಗು ಎಂದು ಪರಿಗಣಿಸಲಾಗುತ್ತದೆ? 14 ವರ್ಷ, 16 ವರ್ಷ, 18 ವರ್ಷ, 21 ವರ್ಷ. ಸೊ ಈ ಒಂದು ಕಾಯ್ದೆಯ ಪ್ರಕಾರ 18 ವರ್ಷ ಒಳಗಿನ ಮಕ್ಕಳಿಗೆ ಮಗು ಅಂತ ಕರೀತಾರೆ. ಓಕೆ, ಪೋಕ್ಸೋ ಕಾಯ್ದೆ 2012ರಲ್ಲಿ ಇದನ್ನು ತಗೊಂಬಂತು. 2012ರಲ್ಲಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಲ್ಲ ವ್ಯಕ್ತಿಗಳನ್ನು ಲೈಂಗಿಕ ದೌರ್ಜನ್ಯ, ಕಿರುಕುಳ ಮತ್ತು ಅಶ್ಲೀಲ ಚಿತ್ರಣದಿಂದ ರಕ್ಷಿಸಲು ಲಿಂಗ ತಟಸ್ಥ ಕಾನೂನು ಚೌಕಟ್ಟು ಒದಗಿಸಲಾಗಿದೆ. ಆಯಿತಾ? ಇದರಲ್ಲಿ ವರದಿ, ತನಿಖೆ ಮತ್ತು ವಿಚಾರಣೆಗೆ ಮಕ್ಕಳ ಸ್ನೇಹಿ ವಿಧಾನಗಳನ್ನು ಕೂಡ ಅದು ಹೇಳುತ್ತೆ, ನಿಗದಿಪಡಿಸುತ್ತೆ. ಓಕೆ, ಸೊ ಈ ಪೋಕ್ಸೋ ಕಾಯ್ದೆ ಬಂದಿದ್ದು ಯಾವ ವರ್ಷ? 2012. ಓಕೆ, 18 ವರ್ಷ ಕಡಿಮೆ ವಯಸ್ಸಿನ ಎಲ್ಲ ವ್ಯಕ್ತಿಗಳನ್ನು ಇದು ಪೋಕ್ಸೋ ಪ್ರೊಟೆಕ್ಟ್ ಮಾಡುತ್ತೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ಇತ್ತೀಚೆಗೆ ಇದು ಸುದ್ದಿಯಲ್ಲಿದ್ದ ಒಂದು ವಿಷಯ. ಹಾಗಾಗಿ ಸೊ ಮುಂದಿನ ಪ್ರಶ್ನೆ, ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಟಸಿ ಕೋಡ್, ದಿವಾಳಿತನ ಮತ್ತು ದಿವಾಳಿ ಸಂಹಿತೆಯಡಿ ಕಂಪನಿಗಳಿಗೆ ಸಂಬಂಧಿಸಿದ ದಿವಾಳಿತನ ಪ್ರಕ್ರಿಯೆಯನ್ನು ಮುಖ್ಯವಾಗಿ ಯಾವ ಸಂಸ್ಥೆ ನಿರ್ಣಯಿಸುತ್ತದೆ? ಸೊ ನೋಡಿ, ಇಲ್ಲಿ ಸಾಲ ವಸೂಲಾತಿ ನ್ಯಾಯಮಂಡಳಿ, ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ, ಭಾರತೀಯ ಸ್ಪರ್ಧಾ ಆಯೋಗ, ಷೇರುಪೇಟೆ ಮೇಲ್ಮನವಿ ನ್ಯಾಯಮಂಡಳಿ. ಸೊ ಇದರ ಪ್ರಕಾರ ಉತ್ತರ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ. ಸೊ ಇದು ದಿವಾಳಿತನ ಮತ್ತು ದಿವಾಳಿ ಸಂಹಿತೆಯಡಿ ಕಂಪನಿಗಳಿಗೆ ಸಂಬಂಧಿತ ಪ್ರಕ್ರಿಯೆಯನ್ನು ನೋಡ್ಕೊಳ್ಳುತ್ತೆ. ಓಕೆ, ಸೊ ಇದಿಷ್ಟು ಇದರದ್ದು. ಕಂಪನಿ ನಿಮ್ಮ ನೆನ್ಪಿಟ್ಕೊಳ್ಳಿ ಅಷ್ಟೇ, ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ, ಕೊಲಂಬೋ ಭೇಟಿಯ ಕುರಿತು ಸುದ್ದಿಯಲ್ಲಿ ಉಲ್ಲೇಖಿಸಲಾದ INS ಶಾರದಾ ಯಾವ ಸೇವೆಗೆ ಸೇರಿದೆ? ಸೊ ಇತ್ತೀಚೆಗೆ ಡಿಫೆನ್ಸ್ ರಿಲೇಟೆಡ್ ತುಂಬ ಇಶ್ಯೂಸ್ಗಳು ಅಥವಾ ಸುದ್ದಿಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ಇದು ಕೂಡ ತುಂಬ ಮುಖ್ಯವಾದ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಇದು ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ, 4 ಆಪ್ಷನ್ಸು. ಬಟ್ ಉತ್ತರಕ್ಕೆ ನೋಡಿದಾಗ ಪ್ರಶ್ನೆಗೆ ಉತ್ತರ ನೋಡಿದಾಗ B ಭಾರತೀಯ ನೌಕಾಪಡೆ ಅಂತ ಹೇಳಿದ್ದಾರೆ. ಸೊ ಇದು ಭಾರತೀಯ ನೌಕಾಪಡೆಯ ಸಮುದ್ರ ಪರಿವೀಕ್ಷಣಾ ನೌಕೆ. ಸೊ ಇದನ್ನು ನೆನಪಿಟ್ಕೊಳ್ಳಿ, ಸಮುದ್ರ ಪರಿವೀಕ್ಷಣಾ ನೌಕೆ. ಓಕೆ, ಸೊ ಇದು ಬಂದರು ಭೇಟಿಗಳು, ಸಮುದ್ರ ರಾಜತಾಂತ್ರಿಕತೆ, ವೃತ್ತಿಪರ ವಿನಿಮಯ, ತರಬೇತಿ ಸಹಕಾರ ಮತ್ತು ನೆರೆ ರಾಷ್ಟ್ರಗಳೊಂದಿಗೆ ಭದ್ರತಾ ಪಾಲುದಾರಿಕೆಯನ್ನು ಬಲಪಡಿಸುತ್ತದೆ. ಇದರ ಮುಖ್ಯ ಉದ್ದೇಶಗಳು ಏನಂತ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೀವು ಫೋಕಸ್ ಮಾಡಬೇಕು. ಇದು ಭಾರತೀಯ ನೌಕಾಪಡೆಗೆ ಸೇರಿದೆ. ಓಕೆ, ವಾಯುಪಡೆ, ಭದ್ರತಾ ಪಡೆ ಅಂತೆಲ್ಲ ಕೊಟ್ಟಿದೆ,
ಬಟ್ ಭದ್ರತೆಗೆ ಸಂಬಂಧಪಟ್ಟಿದೆ, ಬಟ್ ಮುಖ್ಯವಾಗಿ ಇದು ಭಾರತೀಯ ನೌಕಾಪಡೆಗೆ ಸೇವೆಗೆ ಸೇರಿದೆ ಅಂತ ನಾವು ಹೇಳ್ಬೋದು. ಓಕೆ, ಮುಂದಿನ ಪ್ರಶ್ನೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ ಕೇಳಿದರೆ, ಕಿನ್ನೆರಸಾನಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ 4 ಸ್ಟೇಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಸದರನ್ ಸ್ಟೇಟ್ 2 ಇದೆ, ತೆಲಂಗಾಣ, ತಮಿಳುನಾಡು. ಸೊ ಮತ್ತು ನಾರ್ತ್ ಆ್ಯಂಡ್ ವೆಸ್ಟರ್ನ್ ಸ್ಟೇಟ್ಸ್ ಕೂಡ ಇದೆ ಇದರಲ್ಲಿ. ಸೊ ಇದರ ಪ್ರಕಾರ ಉತ್ತರ ಬಂದ್ಬಿಟ್ಟು ತೆಲಂಗಾಣ. ಕಿನ್ನೆರಸಾನಿ ವನ್ಯಜೀವಿ ಅಭಯಾರಣ್ಯ ತೆಲಂಗಾಣದ ಭದ್ರಾದಿ ಕೊತ್ತಂಗುಡೆಂ ಜಿಲ್ಲೆಯಲ್ಲಿ ಇದೆ. ಈ ಕಿನ್ನೆರಸಾನಿ ಜಲಾಶಯ ಸುತ್ತಲೂ ಇದೆ ಇದರಲ್ಲಿ. ಇದು ಪೂರ್ವಘಟ್ಟ ಈಸ್ಟರ್ನ್ ಘಾಟ್ಸ್ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ವೈವಿಧ್ಯಮಯ ವನ್ಯಜೀವಿ ಆಶ್ರಯ ಇರುತ್ತೆ. ಸೊ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿದೆ ಅನ್ನೋದ ನೀವು ನೆನ್ಪಿಟ್ಕೊಳ್ಳಿ. ಡಿಸ್ಟ್ರಿಕ್ಟ್ ಯೂಶಲಿ ಕೇಳಲ್ಲ, ಬಟ್ ಪೂರ್ವಘಟ್ಟಗಳ ಈಸ್ಟರ್ನ್ ಘಾಟ್ಸಲ್ಲಿ ಬರುತ್ತೆ ಅನ್ನೋದು ಕೂಡ ನೆನ್ಪಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಓಕೆ, ಯಾಕಂದರೆ ಇದು ಪಾರ್ಟ್ ಆಫ್ ಈಸ್ಟರ್ನ್ ಘಾಟ್ಸ್ ಇರುತ್ತೆ ಅಂತ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ತಗೊಂಬಂತು. ಈ ಗೃಹಿಣಿಯರು ಮನೇಲಿ ಇರ್ತಾರೆ, ಅವರಿಗೆ ನಾವು ವೇತನವನ್ನು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಪ್ರಶ್ನೆನ ಕೇಳಿದ್ದಾರೆ. ಇದು ಜನರಲ್ ಕ್ವಶನ್ ಇರುತ್ತೆ. ಗೃಹಿಣಿಯ ಕೆಲಸದ ಆರ್ಥಿಕ ಮೌಲ್ಯವನ್ನು ನ್ಯಾಯಾಂಗವು ಗುರುತಿಸುವುದು ಮುಖ್ಯವಾಗಿ ಯಾವ ಕಲ್ಪನೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ಸ್ಗಳು ಇದ್ದಾಗ 4 ಆಪ್ಷನ್ಸ್ ನೀವು ಓದಬೇಕಾಗತ್ತೆ. ಬಟ್ ನಾವು ಆಪ್ಷನ್ಸ್ನ ನೋಡೋಣ. ಸಂಬಳ ದೊರೆಯುವ ಮಾರುಕಟ್ಟೆ ಕೆಲಸ ಮಾತ್ರ ಮೌಲ್ಯ ಸೃಷ್ಟಿಸುತ್ತದೆ, ಹಾಗೆ ಬರೋದಿಲ್ಲ. ಆವೇತನ, ಆರೈಕೆ ಮತ್ತು ಗೃಹ ಕಾರ್ಯಕ್ಕೂ ಅಳೆಯಬಹುದಾದ ಆರ್ಥಿಕ ಮೌಲ್ಯವಿದೆ, ಇದು ಉತ್ತರ ಆಗಿರುತ್ತೆ. ಸೊ ಅನ್ಪೇಯ್ಡ್ ಕೇರ್ ಆ್ಯಂಡ್ ಡೊಮೆಸ್ಟಿಕ್ ವರ್ಕ್ ಹ್ಯಾಸ್ ಮೆಷರಬಲ್ ಎಕನಾಮಿಕ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಕೋರ್ಟ್ ಡಿಕ್ಲೇರ್ ಮಾಡಿದೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಸೊ ಇದರ ರಿಲೇಟೆಡ್ ಆಗಿ ನಿಮಗೆ ಮುಖ್ಯವಾಗಿ ಇನ್ನೂ ಕರೆಂಟ್ ಅಫೇರ್ಸ್ ತಿಳ್ಕೊಂಡಿರ್ಬೇಕಾಗತ್ತೆ ನೀವು. ಓಕೆ, ಸೊ ಮುಖ್ಯ ಒಂದು ಪಾಯಿಂಟ್ ಅಂದರೆ ಇದನ್ನು ನೆನ್ಪಿಟ್ಟುಕೊಳ್ಳಿ ಸದ್ಯಕ್ಕೆ. ಸೊ ಮುಂದಿನ ಪ್ರಶ್ನೆ, ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಮುಖ್ಯವಾಗಿ ಯಾವುದನ್ನು ನಿಯಂತ್ರಿಸುತ್ತದೆ? ಸೊ ಇದು ಏನು ಆಪ್ಷನ್ ಕೊಟ್ಟಿದ್ದಾರೆ ಅಂದರೆ, ಉತ್ಪಾದನಾ ಕ್ಷೇತ್ರದಲ್ಲಿನ ವಿದೇಶಿ ನೇರ ಹೂಡಿಕೆ, ನಿರ್ದಿಷ್ಟ ವ್ಯಕ್ತಿಗಳು ಮತ್ತು ಸಂಘಟನೆಗಳು ವಿದೇಶಿ ಕೊಡುಗೆಗಳನ್ನು ಸ್ವೀಕರಿಸುವುದು ಹಾಗೂ ಬಳಸುವುದು. 3ನೇದು ವಿದೇಶಿ ಸರಕುಗಳ ಮೇಲಿನ ಆಮದು ಸುಂಕ, ಕಂಪನಿಗಳ ವಿದೇಶಿ ವಾಣಿಜ್ಯ ಸಾಲಗಳು. ಸೊ ಉತ್ತರ ಆಗಿರುತ್ತೆ, ನಿರ್ದಿಷ್ಟ ವ್ಯಕ್ತಿಗಳು ಮತ್ತು ಸಂಘಟನೆಗಳು ವಿದೇಶಿ ಕೊಡುಗೆಗಳನ್ನು ಸ್ವೀಕರಿಸುವುದು ಹಾಗೂ ಬಳಸುವುದು. ಸೊ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ನಿರ್ದಿಷ್ಟ ವ್ಯಕ್ತಿಗಳನ್ನು ಒಳಗೊಂಡಿರುತ್ತೆ. ಸಂಘಗಳು ಅಥವಾ ಸಂಸ್ಥೆಗಳು ವಿದೇಶಿ ಕೊಡುಗೆ ಅಥವಾ ವಿದೇಶಿ ಆತಿಥ್ಯವನ್ನು ಸ್ವೀಕರಿಸುವುದು ಮತ್ತು ಬಳಸುವುದನ್ನು ಕಂಟ್ರೋಲ್ ಮಾಡುತ್ತೆ ಅಥವಾ ನಿಯಂತ್ರಿಸುತ್ತದೆ. ಸೊ ಇದರ ಮೇಲೆ ಒಂದು ಕ್ವಶನ್ಸ್ ಬರೋ ಮಾಹಿತಿ ಇರುತ್ತೆ, ಯಾಕಂದರೆ ಇಲ್ಲಿ ನಿಮಗೆ ಇದು ನ್ಯೂಸಲ್ಲಿ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ, ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರಿ ಕಾಯ್ದೆಯನ್ನು ಯಾವ ರೀತಿಯ ಪ್ರದೇಶವೆಂದು ಘೋಷಿಸಿದ ನಂತರ ಅನ್ವಯಿಸಬಹುದು? ಆರ್ಮಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ಮೇ ಬಿ ಅಪ್ಲೈಡ್ ಇನ್ ಅನ್ ಏರಿಯಾ ಆಫ್ಟರ್ ಇಟ್ ಈಸ್ ಡಿಕ್ಲೇರ್ಡ್ ಆ್ಯಸ್. ಸೊ 4 ಆಪ್ಷನ್ ನೋಡುವಾಗ, ಅನುಸೂಚಿತ ಪ್ರದೇಶ, ಅಶಾಂತ ಪ್ರದೇಶ, ಕರಾವಳಿ ನಿಯಂತ್ರಣ ವಲಯ, ವಿಶೇಷ ಆರ್ಥಿಕ ವಲಯ. ಸೊ ಅಶಾಂತ ಪ್ರದೇಶ ಉತ್ತರ. ಸೊ ಆಪ್ಸಾ ಇದನ್ನು ನಾವು ಅಶಾಂತ ಪ್ರದೇಶ ಒಂದು ಅಧಿಸೂಚಿಸಲಾದ ಪ್ರದೇಶಗಳಲ್ಲಿ ಜಾರಿಯಾಗುತ್ತದೆ. ಸೊ ಇದು ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡಲು ಸಶಸ್ತ್ರ ಪಡೆಗಳಿಗೆ ನಿರ್ದಿಷ್ಟ ಅಧಿಕಾರಗಳನ್ನು ನೀಡುವ ಈ ಕಾಯ್ದೆಯು ಹೊಣೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆ, ಸೊ ನಿಮಗೆ ಆರ್ಮಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆ್ಯಕ್ಟ್ನ ಎಲ್ಲಿ ಅಪ್ಲೈ ಮಾಡ್ಬೋದು ಅಂದರೆ, ಆ ಒಂದು ಪ್ರದೇಶವನ್ನು ಅಶಾಂತ ಪ್ರದೇಶವೊಂದು ಡಿಕ್ಲೇರ್ ಮಾಡಿದ ಮೇಲೇ ನಾವು ಅದನ್ನು ಮಾಡಬೇಕಾಗತ್ತೆ ಅಂತ ನೆನ್ಪಿಟ್ಕೊಳ್ಬೇಕು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಈಗ E20 ಪೆಟ್ರೋಲ್ ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿರುವಂಥ ಒಂದು ಕರೆಂಟ್ ಅಫೇರ್ಸು ಎಂಬ ಪದದಲ್ಲಿ 20 ಎಂಬ ಸಂಖ್ಯೆ ಯಾವುದನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. 20% ಮೆಥನಾಲ್, 20% ಜೈವ ಡೀಸೆಲ್, ಪೆಟ್ರೋಲ್ಗೆ ಮಿಶ್ರಿತ 20% ಎಥನಾಲ್, ಸಾಮಾನ್ಯ ಪೆಟ್ರೋಲ್ಗಿಂತ 20 ಆಕ್ಟೇನ್ ಅಂಕಗಳು ಹೆಚ್ಚು. ಸೊ ಉತ್ತರ ಪೆಟ್ರೋಲ್ಗೆ ಮಿಶ್ರಿತ 20% ಎಥನಾಲ್. E20 ಎಂದರೆ ಪರಿಣಾಮದ ಆಧಾರದ ಮೇಲೆ 20% ಎಥನಾಲ್, 80% ಪೆಟ್ರೋಲ್ ಹೊಂದಿರುವ ಇಂಧನ ಮಿಶ್ರಣ ಅಂತ ಹೇಳ್ತಾರೆ. ಓಕೆ, ಎಥನಾಲ್ ಮಿಶ್ರಣವು ಆಮದು ಕಚ್ಚಾ ತೈಲ ಅವಲಂಬನೆಯನ್ನು ಕಡಿಮೆ ಮಾಡುವುದು. ಈ ಎಥನಾಲ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಸೊ ನಾವು ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊಡೋದನ್ನ ಕಡಿಮೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ.
ಇದನ್ನು ಎಥನಾಲ್ನ ನಾವು ಯಾವುದರಿಂದ ಮಾಡ್ಬೋದು ಅಂದರೆ ಕಬ್ಬು ಮತ್ತು ಧಾನ್ಯ ಆಧಾರಿತ ಜೈವ ಇಂಧನ ಸರಪಳಿ ಜೈವ ಇದರಿಂದ ಮಾಡ್ಬೋದು. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಏನು ಪ್ರೊಡಕ್ಷನ್ ಇದೆಯಲ್ಲ ಕಬ್ಬು ಮತ್ತು ಆ ಧಾನ್ಯ ಅದಕ್ಕೂ ಕೂಡ ನಾವು ಒತ್ತು ನೀಡಿದಂಗೆ ಆಗುತ್ತೆ. ಸೊ ರೈತರಿಗೂ ಕೂಡ ಇದರಿಂದ ಅನುಕೂಲ ಆಗುವಂಥ ಒಂದು ಉದ್ದೇಶ ಇರುತ್ತೆ ನಿಮಗೆ. ಓಕೆ, ಸೊ ನೀವು ಈಗ ನೆನ್ಪಿಡ್ಬೇಕಾದ್ರೆ E20 ಅಂದರೆ E20 ಪೆಟ್ರೋಲ್ ಅಂತ ಹೇಳಿದ್ರೆ 20% ಎಥನಾಲ್ ಅಂತ ಹೇಳ್ಬಿಟ್ಟು ನಿಮಗೆ ನೆನ್ಪಿಟ್ಕೊಂಡಿರ್ಬೇಕು. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್, ಕೇಳೋ ಚಾನ್ಸಸ್ ಹೆಚ್ಚಿರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ, ಅಪರೂಪದ ಭೂಮೂಲ ಧಾತುಗಳು ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಇತ್ತೀಚೆಗೆ ತುಂಬ ಮುಖ್ಯವಾಗಿ ನ್ಯೂಸಲ್ಲಿ ಬರ್ತಾ ಇರುತ್ತೆ. ಸೊ ಇದರ ಬಳಕೆ ಕಾರ್ಯತಂತ್ರದ ಮಹತ್ವ ಪಡೆದಿದೆ ಯಾವುದಕ್ಕೆ ಅಂತ ಕೇಳಿದ್ದಾರೆ. ಸೊ ಮುಖ್ಯವಾಗಿ ಈ ರೇರ್ ಅರ್ತ್ ಎಲಿಮೆಂಟ್ಸ್ ಇದೆಯಲ್ಲ, ಎಲೆಕ್ಟ್ರಾನಿಕ್ಸ್ ಮತ್ತು ಶುದ್ಧ ಇಂಧನ ವ್ಯವಸ್ಥೆಗಳು ಮತ್ತು ರಕ್ಷಣಾ ತಂತ್ರಗಳ ಡಿಫೆನ್ಸ್ ಟೆಕ್ನಾಲಜೀಸಲ್ಲಿ ಹೆಚ್ಚಿನ ಬಳಕೆಯಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ನ್ಯೂಸಲ್ಲಿರುತ್ತೆ. ಇದರದ್ದು ಹೈಯೆಸ್ಟ್ ಪ್ರೊಡಕ್ಷನ್ ಯಾವುದಂದರೆ ಚೈನಾ ಇದರಲ್ಲಿ ಟಾಪ್ ಡಾಮಿನೇಟಿಂಗ್ ಕಂಟ್ರಿ ಇದೆ. ಅದನ್ನು ನಾವು ನೆನ್ಪಿಡಬೇಕು. ನಮ್ಮ ಇಂಡಿಯಾದಲ್ಲೂ ಕೂಡ ರಿಸರ್ವ್ಸ್ ಇರುತ್ತೆ, ಬಟ್ ಅದನ್ನು ನಾವಿನ್ನೂ ಎಕ್ಸ್ಪ್ಲೋರೇಷನ್ ಮಾಡಿಲ್ಲ. ಸೊ ಇದಿಷ್ಟು ಆ ಪ್ರಶ್ನೆ. ಮುಂದಿನ ಪ್ರಶ್ನೆ, MH-60R ಸಿಹಾಕ್ ಮುಖ್ಯವಾಗಿ ಯಾವ ರೀತಿಯ ಸಾಧನವಾಗಿದೆ? ಸೊ ನೋಡಿ, ಇದು ಡಿಫೆನ್ಸ್ ರಿಲೇಟೆಡ್ ತುಂಬ ಇಶ್ಯೂಸ್ಗಳನ್ನ ಕೇಳ್ತಾ ಇದ್ದಾರೆ. ಸೊ 4 ಆಪ್ಷನ್ಸಲ್ಲಿ ಬಹುಪಾತ್ರ ನೌಕಾ ಹೆಲಿಕಾಪ್ಟರ್ ಆಗಿದೆ ಇದು. MH-60R ನೌಕೆಯಿಂದ ಕಾರ್ಯಾಚರಿಸುವ ಬಹುಪಾತ್ರ ಹೆಲಿಕಾಪ್ಟರ್ ಆಗಿದೆ. ಜಲಾಂತರ್ಗಾಮಿ ವಿರೋಧಿ ಯುದ್ಧ, ಮೇಲ್ಮೈ ನೌಕೆ ವಿರೋಧಿ ಕಾರ್ಯಾಚರಣೆ, ನಿಗಾವಣೆ ಮತ್ತು ಶೋಧ ರಕ್ಷಣಾ ಕಾರ್ಯಾಚರಣೆಗೆ ಬಳಸಲಾಗುತ್ತೆ. ಸುದ್ದಿಪತ್ರಿಕೆಯಲ್ಲಿ ನೌಕಾಪಡೆಯ 2ನೇ ದಳ INS 335 ಅನ್ನು ತಮಿಳುನಾಡಿನ INS ರಾಜೌಲಿಯೊಂದಿಗೆ ಸಂಪರ್ಕಿಸಲಾಗಿದೆ ಅಂತ ಹೇಳ್ಬಿಟ್ಟು ಸುದ್ದಿಯಲ್ಲಿ ಬಂದಿದೆ. ಸೊ ಹಾಗಾಗಿ MH-60R ಸಿಹಾಕ್ ಅಂತ ಬಂದ ತಕ್ಷಣ ನಿಮಗೆ ನೆನ್ಪಿಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಮಲ್ಟಿ ರೋಲ್ ನೇವಲ್ ಹೆಲಿಕಾಪ್ಟರ್, ಬಹುಪಾತ್ರ ನೌಕಾ ಹೆಲಿಕಾಪ್ಟರ್ ಅಂತ ನೆನ್ಪಿಡಬೇಕು. ಓಕೆ, ಸೊ ಮುಂದಿನ ಪ್ರಶ್ನೆ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಶಾಸನಾಧಿಕಾರ ವಿಷಯ ವಿಂಗಡಣೆಯನ್ನು ಮುಖ್ಯವಾಗಿ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ನೀಡಲಾಗಿದೆ? ಸೊ ಉತ್ತರಕ್ಕೆ ಬರೋಣ. 7ನೇ ಅನುಸೂಚಿ ಅಂತ ಕೊಟ್ಟಿದ್ದೀವಿ. 7ನೇ ಅನುಸೂಚಿಯಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಇವೆ. ಸಂವಿಧಾನದ 245ರಿಂದ 254ನೇ ವಿಧಿ ಇದು ಭಾರತದ ಶಾಸನಾತ್ಮಕ ಒಕ್ಕೂಟ ವ್ಯವಸ್ಥೆಯ ಪ್ರಮುಖ ಚೌಕಟ್ಟನ್ನು ರೂಪಿಸುತ್ತದೆ. ಸೊ ನೀವು ಆರ್ಟಿಕಲ್ ನೆನ್ಪಿಟ್ಕೊಳ್ಬೇಕು. ಸಂವಿಧಾನದ 245ರಿಂದ 254ನೇ ವಿಧಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಶಾಸನಾಧಿಕಾರದ ಬಗ್ಗೆ ಮಾತನಾಡುತ್ತೆ. ಅದು 7ನೇ ಅನುಸೂಚಿನಲ್ಲಿ ಇರುತ್ತೆ ಅಂತ ನಿಮ್ಗೆ ನೆನ್ಪಿಡಬೇಕು. ಓಕೆ, ಸೊ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಿಮ್ಮ ಸುದ್ದಿಯಲ್ಲಿರುವಂಥ ಒಂದು ಮುಖ್ಯ ಪ್ರಶ್ನೆ, ಡಿಲಿಮಿಟೇಷನ್ ಕ್ಷೇತ್ರ ಮರು ವಿಂಗಡಣೆ ಎಂದರೆ ಯಾವ ಪ್ರಕ್ರಿಯೆ ಅಂತ ಕೇಳಿದ್ದಾರೆ. ಓಕೆ, ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ಗಳನ್ನ ನೀವು ಓದಬೇಕಾಗತ್ತೆ. ಸೊ ನಾವು ಉತ್ತರಕ್ಕೆ ಬರುವಾಗ ಚುನಾವಣಾ ಮತಕ್ಷೇತ್ರಗಳ ಗಡಿಯನ್ನು ಮರು ನಿರ್ಧರಿಸುವುದು. ಓಕೆ, ಸೊ ಇಲ್ಲಿ ತನಕ ಎಷ್ಟು ಡಿಲಿಮಿಟೇಷನ್ ಆಗಿದೆ ಅನ್ನೋದು ಒಂದು ಪ್ರಶ್ನೆ ಕೂಡ ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ಅದನ್ನು ನೋಡ್ಕೊಳ್ಳಿ. ಯಾವ ಒಂದು ವರ್ಷಗಳಲ್ಲಿ ಡಿಲಿಮಿಟೇಷನ್ ಕಮಿಷನ್ಸ್ ಮಾಡಿದ್ದಾರೆ ಅನ್ನೋದು ಕೂಡ ಕೇಳಿದ್ದಾರೆ. ಎಷ್ಟು ಡಿಲಿಮಿಟೇಷನ್ಸ್ಗಳು ಆಗಿದೆ ಅಂತ ಕೂಡ ಕೇಳಿದ್ದಾರೆ. ಸೊ ಇದರ ಒಂದು ಬೇಸಿಕ್ ಡೆಫಿನಿಷನ್ಸ್ನ ಇಲ್ಲಿ ಕ್ವಶನ್ ಆಗಿ ನಾವು ನೋಡ್ಬೋದು. ಓಕೆ, ಕ್ಷೇತ್ರ ಮರು ವಿಂಗಡಣೆ ಎಂದರೆ ಸಂವಿಧಾನಾತ್ಮಕ ಮತ್ತು ಕಾನೂನುಬದ್ಧ ಮಾನದಂಡಗಳ ಆಧಾರದ ಮೇಲೆ ಮತಕ್ಷೇತ್ರಗಳ ಸಂಖ್ಯೆ ಮತ್ತು ಭೌಗೋಳಿಕ ಗಡಿಗಳನ್ನು ಮರುಹೊಂದಿಸುವ ಪ್ರಕ್ರಿಯೆಯಾಗಿದೆ. ಇದನ್ನು ಮಾಡಲಿಕ್ಕೋಸ್ಕರ ಸಾಮಾನ್ಯವಾಗಿ ಜನಗಣತಿ ಮಾಹಿತಿಯನ್ನು ನಾವು ಬಳಸ್ತೀವಿ. ಓಕೆ, ಸೊ ಸರ್ಕಾರ ಬಳಸುತ್ತೆ, ಅದು ನಿಮಗೆ ಗೊತ್ತಿರಬೇಕು. ಸೊ ಮುಂದಿನ ಪ್ರಶ್ನೆ, ಭಾರತೀಯ ಭೂ ಬಂದರುಗಳ ಪ್ರಾಧಿಕಾರವು ಮುಖ್ಯವಾಗಿ ಯಾವುದನ್ನು ಅಭಿವೃದ್ಧಿಪಡಿಸಿ ನಿರ್ವಹಿಸುತ್ತದೆ? ಸೊ ಲ್ಯಾಂಡ್ ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಡೆವಲಪಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ವಿಚ್ ಆಫ್ ದ ಬಿಲೋ ಅಂತ ಕೇಳಿದ್ದಾರೆ. ಓಕೆ, ಇದರ ಪ್ರಕಾರ ಉತ್ತರ ಅಂತಾರಾಷ್ಟ್ರೀಯ ಭೂ ಗಡಿಗಳಲ್ಲಿನ ಸಮಗ್ರ ತಪಾಸಣಾ ಕೇಂದ್ರಗಳು. ಸೊ ಅಂತ ನೆನ್ಪಿಟ್ಕೊಳ್ಳಿ. ಈ ಲ್ಯಾಂಡ್ ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಇದು ಅಂತಾರಾಷ್ಟ್ರೀಯ ಭೂಗಡಿಗಳಲ್ಲಿ ಪ್ರಯಾಣಿಕರ ಸಂಚಾರ, ವಾಣಿಜ್ಯ, ಕಸ್ಟಮ್ಸ್, ವಲಸೆ ಮತ್ತು ಭದ್ರತಾ ಸಮನ್ವಯಕ್ಕೆ ನೆರವಾಗುವ ಸಮಗ್ರ ತಪಾಸಣಾ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಿ ನಿರ್ವಹಣೆ ಮಾಡುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಕೇಂದ್ರ ಗೃಹ ಸಚಿವಾಲಯದ ಅಧೀನದಲ್ಲಿ ಕಾರ್ಯ ಮಾಡುತ್ತೆ ಅಥವಾ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ನೆನಪಿರಬೇಕು. ಸೊ ಈಗ ಮುಂದಿನ ಪ್ರಶ್ನೆ ನೋಡೋದಾದರೆ, ಪ್ರಾದೇಶಿಕ ತ್ವರಿತ ಸಾರಿಗೆ ವ್ಯವಸ್ಥೆ ರೀಜನಲ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್
ಮುಖ್ಯವಾಗಿ ಯಾವ ಉದ್ದೇಶಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ 4 ಆಪ್ಷನ್ಸಲ್ಲಿ ನಗರದೊಳಗಿನ ನಿಧಾನ ಸರಕು ಸಾಗಣೆ, ನಗರ ಕೇಂದ್ರಗಳ ನಡುವೆ ವೇಗದ ಪ್ರಾದೇಶಿಕ ಪ್ರಯಾಣಿಕ ಸಂಪರ್ಕ, ವಿಮಾನ ನಿಲ್ದಾಣಕ್ಕೆ ಮಾತ್ರ ಸಾರಿಗೆ, PMGSY ಅಡಿಯಲ್ಲಿ ಗ್ರಾಮೀಣ ರಸ್ತೆ ಸಂಪರ್ಕ. ಸೊ ನೋಡಿ, ಈಗ ಪ್ರಾದೇಶಿಕ ತ್ವರಿತ ಸಾರಿಗೆ ವ್ಯವಸ್ಥೆ ಅನ್ನೋದು ಒಂದು ನಗರ ಕೇಂದ್ರಗಳ ನಡುವೆ ವೇಗದ ಪ್ರಾದೇಶಿಕ ಪ್ರಯಾಣಿಕ ಸಂಪರ್ಕ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಮಾಡಿರೋಂಥ ಒಂದು ಇದು. ಓಕೆ, ಇದರಲ್ಲಿ ಇದು ಒಂದು ಪ್ರಾದೇಶಿಕ ರೈಲು ವ್ಯವಸ್ಥೆ ಆಗಿದೆ. ನಮ್ಮ ಬ್ಯಾಂಗ್ಳೂರು ಇದರಲ್ಲಿ ರೀಜನಲ್ ರೈಲ್ವೇಸ್ ಮಾಡಬೇಕು, ಬ್ಯಾಂಗ್ಳೂರು ರೈಲ್ವೇಸ್ ಮಾಡಬೇಕಂತ ಇದ್ದಾರೆ. ಅದು ಕೂಡ ಪ್ರಾದೇಶಿಕ ತ್ವರಿತ ಸಾರಿಗೆ ವ್ಯವಸ್ಥೆ ಇದಕ್ಕೆ ಸಂಬಂಧಪಡುತ್ತೆ. ಅದನ್ನು ನೀವು ನೆನಪಿಟ್ಕೊಳ್ಬೇಕು. ಓಕೆ, ಸೊ ಮುಂದಿನ ಪ್ರಶ್ನೆ, ಜಲಾಶಯಗಳ ಮೇಲಿನ ತೇಲುವ ಸೌರ ವಿದ್ಯುತ್ ಯೋಜನೆಗಳ ಸಾಮಾನ್ಯವಾಗಿ ಉಲ್ಲೇಖಿಸಲ್ಪಡುವ ಪ್ರಯೋಜನ ಯಾವುದು? ಸೊ ಕಾಮನ್ಲಿ ಸೈಟೆಡ್ ಅಡ್ವಾಂಟೇಜ್ ಆಫ್ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ ಆನ್ ರಿಸರ್ವಾಯರ್ಸ್. ಸೊ ಇದರಿಂದ ಮುಖ್ಯ ಪ್ರಯೋಜನ ಏನನ್ನೋದನ್ನ ಇಲ್ಲಿ ಕೇಳಿದ್ದಾರೆ. ಸೊ ಭೂಮಿಯ ಅಗತ್ಯ ಕಡಿಮೆ ಆಗುತ್ತದೆ ಮತ್ತು ಆವಿಕರಣವನ್ನು ತಗ್ಗಿಸಬಹುದು. ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೌರ ವಿದ್ಯುತ್ನ ನಾವು ಮಾಡಬೇಕಂತ ಹೇಳಿದ್ರೆ ಲಾರ್ಜ್ ಲ್ಯಾಂಡ್ಸ್ ಬೇಕಾಗತ್ತೆ. ಸೊ ಆ ಭೂಮಿಯ ಅಗತ್ಯ ಕಡಿಮೆ ಆಗುತ್ತೆ. ಮತ್ತು ಸೊ ನೀವು ರಿಸರ್ವಾಯರ್ಸ್ ಮೇಲೆ ಮಾಡಿದಾಗ, ಜಲಾಶಯಗಳ ಮೇಲೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಜಲಾಶಯಗಳಲ್ಲಿರುವಂಥ ನೀರು ಅದರ ಮೇಲೆ ನಾವು ಸೌರ ಫಲಕಗಳನ್ನು ಅಳವಡಿಸಿರೋದ್ರಿಂದ ಆ ಸೌರ ಫಲಕಗಳು ಜಲಾಶಯಗಳ ನೀರಿನಿಂದ ತಂಪಾಗುತ್ತವೆ. ಹೆಚ್ಚು ತಂಪಾದಾಗ ಸೂರ್ಯಕಿರಣಗಳನ್ನು ಹೀರ್ಕೊಳ್ಳಲಿಕ್ಕೆ ಸೌರ ಪ್ಲೇಟ್ಸ್ ಲೈಕ್ ಸೋಲಾರ್ ಪ್ಲೇಟ್ಸ್ಗೆ ಅನುಕೂಲ ಆಗುತ್ತೆ. ಅದರಿಂದ ನಾವು ವಿದ್ಯುತ್ನ ಜಾಸ್ತಿ ಉತ್ಪಾದಿಸ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ಪ್ರಶ್ನೆನ ಕೇಳಿದ್ದಾರೆ. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆ ಹೋಗೋಣ ಈಗ. ಸೊ ನಿಮಾನ್ಸ್ ರಿಲೇಟೆಡ್ ಆಗಿ ಒಂದು ಕ್ವಶನ್ ಕೇಳಿದ್ದಾರೆ. ನಿಮಾನ್ಸ್ ಸುದ್ದಿ ಶೀರ್ಷಿಕೆಯಲ್ಲಿ ಉಲ್ಲೇಖಿಸಲಾದ ಸ್ವದೇಶಿ ಸಾಧನದ ಮಾದರಿ ಪರಿಚಯ ಯಾವ ಚಿಕಿತ್ಸೆಗೆ ಸಂಬಂಧಿಸಿದೆ? ನೋಡಿ, ಕರ್ನಾಟಕ ಕರೆಂಟ್ ಅಫೇರ್ಸಲ್ಲಿ ಇದು ತುಂಬ ಮುಖ್ಯವಾಗಿ ಇಂಪಾರ್ಟೆಂಟ್ ಇರುತ್ತೆ. ಈ ಥರ ಒಂದು ಕ್ವಶನ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಪರಿಚಯ ರೆಫರ್ ಟು ಇನ್ ದ ನಿಮಾನ್ಸ್ ನ್ಯೂಸ್ ಈಸ್ ಅಸೋಸಿಯೇಟೆಡ್ ವಿತ್ ಟ್ರೀಟ್ಮೆಂಟ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಸೀಸಸ್ ಅಂತ ಕೇಳಿದ್ದಾರೆ. ಕಣ್ಣಿನ ಸಮಸ್ಯೆ, ಪಾರ್ಶ್ವವಾಯು, ಮೂತ್ರಪಿಂಡದ ಕಲ್ಲು, ಮಧುಮೇಹ. ನೋಡಿ, ಈಗ ನಿಮಾನ್ಸ್ ಅಂತ ಹೇಳಿದ್ರೆ ಅದು ನರ ಸಮಸ್ಯೆಗಳು, ಬ್ರೈನ್ ಮಿದುಳು ರಿಲೇಟೆಡ್ ಸಮಸ್ಯೆಗಳು ಅದರ ರಿಲೇಟೆಡ್ ಆಗಿ ಡೀಲ್ ಮಾಡುತ್ತೆ. ಹಾಗಾಗಿ ಪಾರ್ಶ್ವವಾಯು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪರಿಚಯ ಅಂತ ಒಂದು ಸಾಧನ ಅಥವಾ ಸಾಧನದ ಮಾದರಿಯನ್ನು ಅದು ತಯಾರಿ ಮಾಡಿದೆ ಅಂತ ಇದು ನ್ಯೂಸಲ್ಲಿದೆ. ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆ ತುಂಬ ಮುಖ್ಯವಾದ ಒಂದು ಪ್ರಶ್ನೆ. ಜೋಜಿಲಾ ಸುರಂಗವು ಯಾವ ಪ್ರದೇಶಗಳ ನಡುವೆ ವರ್ಷಪೂರ್ತಿ ಸಂಪರ್ಕ ಒದಗಿಸುವ ನಿರೀಕ್ಷೆಯಿಂದ ಕಾರ್ಯತಂತ್ರದ ಮಹತ್ವ ಪಡೆದಿದೆ ಅಂತ ಕೇಳಿದ್ದಾರೆ. ಸೊ ಜೋಜಿಲಾ ಟನಲ್ is strategically important because it is expected to provide all-weather connectivity between which of the following ಅಂತ. ಜಮ್ಮು ಮತ್ತು ಪಠಾನ್ಕೋಟ್, ಶಿಮ್ಲಾ ಅಂಡ್ ಮನಾಲಿ, ಶ್ರೀನಗರ್ ಮತ್ತು ಲೇಹ್, ಗ್ಯಾಂಗ್ಟಾಕ್ ಮತ್ತು ನಾಥುಲಾ ಅಂತ ಕೊಟ್ಟಿದ್ದಾರೆ. ಸೊ ಜೋಜಿಲಾ ಮುಖ್ಯವಾಗಿ ಶ್ರೀನಗರ ಮತ್ತು ಲೇಹ ಮಾರ್ಗದಲ್ಲಿದೆ. ಸುರಂಗವು ಲಡಾಖ್ಗೆ ಹೆಚ್ಚು ವರ್ಷಪೂರ್ತಿ ಸಂಪರ್ಕ ಒದಗಿಸುವ ಒಂದು ಫೆಸಿಲಿಟಿನ ನೀಡುತ್ತೆ. ಸೊ ಜೊತೆಗೆ ಎತ್ತರ ಪ್ರದೇಶ ಗಡಿ ವಲಯಗಳಲ್ಲಿ ರಾಷ್ಟ್ರೀಯ ಭದ್ರತಾ ಸರಕು ಸಾಗಣೆ ಸಾಮರ್ಥ್ಯವನ್ನು ಕೂಡ ಬಲಪಡಿಸಲಿಕ್ಕೆ ಇದು ಹೆಚ್ಚು ಉಪಯುಕ್ತವಾಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಶ್ನೆ ತುಂಬ ಮುಖ್ಯವಾಗಿರುತ್ತೆ. ಸೊ ಜೋಜಿಲಾ ಪ್ಲಾಸ್ ಬಗ್ಗೆ ನಿಮಗೆ ಟನಲ್ ಬಗ್ಗೆ ಕೇಳ್ಬೋದು, ಈ ವರ್ಷ ಸುದ್ದಿಯಲ್ಲಿ ಇತ್ತಿದ್ದು. ಸೊ ಹಾಗಾಗಿ ನೆನ್ಪಿಡಿ, ಇದು ಶ್ರೀನಗರ ಮತ್ತು ಲೇಹ್ ನಡುವೆ ಜೋಜಿಲಾ ಟನಲ್ ವೆರಿ ಇಂಪಾರ್ಟೆಂಟ್ ಅಂತ ನೆನ್ಪಿಡಬೇಕು. ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ, ಕೆಲಸದ ಸ್ಥಳಗಳಲ್ಲಿ ಕೃತಕ ಬುದ್ಧಿಮತ್ತೆ ಏಜೆಂಟ್ಗಳ ವ್ಯಾಪಕ ಬಳಕೆಯಿಂದ ಯಾವ ಆಡಳಿತ ತತ್ವದ ಮೇಲೆ ಮಹತ್ವ ಹೆಚ್ಚುತ್ತದೆ ಅಂತ ಕೇಳಿದ್ದಾರೆ. ಜನರಲ್ ಕ್ವಶನ್ಸು. AI ಏಜೆಂಟ್ಸ್ ಇನ್ ವರ್ಕ್ ಪ್ಲೇಸಸ್. ಸೊ ಈ ವರ್ಕ್ ಪ್ಲೇಸಸ್ಸಲ್ಲಿ ಕೃತಕ ಬುದ್ಧಿಮತ್ತೆ ಏಜೆಂಟ್ಗಳನ್ನ ಬಳಸೋದ್ರಿಂದ ಆಗುವಂಥ ಮಹತ್ವ ಏನಂತ ಕೇಳಿದ್ದಾರೆ. ಸೊ ಇದು ಮಾನವ ಮೇಲ್ವಿಚಾರಣೆ, ಹೊಣೆಗಾರಿಕೆ ಮತ್ತು ಲೆಕ್ಕ ಪರಿಶೋಧನೀಯತೆಯನ್ನು ಹೆಚ್ಚಿಸಬಹುದು. ಓಕೆ, ಹ್ಯೂಮನ್ ಓವರ್ಸೈಟ್, ಅಕೌಂಟಬಿಲಿಟಿ ಆ್ಯಂಡ್ ಆಡಿಟಬಿಲಿಟಿನ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಓಕೆ, ಜನರಲ್ ಕ್ವಶನ್ಸ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೆನ್ಪಿಡಿ. ಜನರಲ್ ಟರ್ಮ್ಸ್ ಆ್ಯಂಡ್ ಟರ್ಮಿನಾಲಜೀಸ್ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ನಿಮಗೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಇದೆ. ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು? ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನಾರ್ವೆ ಚೆಸ್ ಪ್ರಶಸ್ತಿನ ಗೆದ್ದವರು ವಿಶ್ವನಾಥ್ ಆನಂದ್. ಓಕೆ, ಸೊ ಭಾರತದ ಮೊದಲ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಜಿ ವಿಶ್ವ ಚಾಂಪಿಯನ್ ಆಗಿದ್ದಾರೆ ಇವರು. ಸೊ ಇವರು ನಾರ್ವೆ ಚೆಸ್ ಪ್ರಶಸ್ತಿನ ಗೆದ್ದ ಮೊದಲ ಭಾರತೀಯ. ಇದನ್ನು ನೆನ್ಪಿಡಿ, ತುಂಬ ಇಂಪಾರ್ಟೆಂಟ್.
ಸೊ ಫಸ್ಟ್ ಇಂಡಿಯನ್ಸ್ ಅಂತ ಬಂದಾಗ ಇವರೆಲ್ಲ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಈಗ ಟೋಟಲ್ ಫರ್ಟಿಲಿಟಿ ರೇಟ್ ಮುಂದಿನ ಪ್ರಶ್ನೆ. ಟೋಟಲ್ ಫರ್ಟಿಲಿಟಿ ರೇಟ್ಗೆ ಸಂಬಂಧಪಟ್ಟಂತೆ ಒಟ್ಟು ಫಲವತ್ತತೆ ದರ ಅಂತ ಕರೀತಾರೆ ಕನ್ನಡದಲ್ಲಿ. ಎಂದರೆ ಪ್ರಚಲಿತ ಫಲವತ್ತತೆಯ ಮಾದರಿಯಡಿ ಮಹಿಳೆಯೊಬ್ಬರು ತನ್ನ ಸಂತಾನೋತ್ಪತ್ತಿ ವಯಸ್ಸಿನಲ್ಲಿ ಹೇರುವ ಸರಾಸರಿ ಮಕ್ಕಳ ಸಂಖ್ಯೆ ಅಂತ ಕರೀತಾರೆ. ಸೊ ಇದು ಡೆಫಿನೇಷನ್. ಸೊ ಇದರ ಪ್ರಕಾರ ಜನಸಂಖ್ಯೆಯ ಬದಲಿ ಸ್ಥಾನ ಮಟ್ಟದ ದರ ಸುಮಾರು ಎಷ್ಟು? ಸೊ ಒಟ್ಟು ಫಲವತ್ತತೆ ದರ ಇದು ಇಷ್ಟಿದ್ರೆ ಜನಸಂಖ್ಯೆಯ ಬದಲಿ ಸ್ಥಾನ ಮಟ್ಟದ ದರ ಸುಮಾರು ಎಷ್ಟಿರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಇದರ ಪ್ರಕಾರ ಇತ್ತೀಚಿನ ಒಂದು ನಾವು ಭಾರತದ ಒಂದು ಇದು ನೋಡೋದಾದರೆ, ಸೊ 2.1 ಕಡಿಮೆ ಮರಣ ವಿವರಣೆ ನೋಡೋದಾದರೆ, ಕಡಿಮೆ ಮರಣ ಪ್ರಮಾಣವಿರುವ ಜನಸಂಖ್ಯೆಯಲ್ಲಿ ಸುಮಾರು 2.1ರಷ್ಟು ಒಟ್ಟು ಫಲವತ್ತತೆ ದರವನ್ನು ಸಾಮಾನ್ಯವಾಗಿ ಬದಲಿ ಸ್ಥಾನ ಮಟ್ಟವೆಂದು ಪರಿಗಣಿಸಲಾಗುತ್ತೆ. ಇದನ್ನು ನೆನಪಿಡಿ. 2.1 ಇಸ್ ದ ಒಟ್ಟು ಫಲವತ್ತತೆ ದರ, ಅದರ ಒಂದಿದು, ಅದರ ಬದಲಿ ಸ್ಥಾನ ಅಂತ ಹೇಳಿದ್ರೆ 2.1 ಅಂತ ಹೇಳ್ಬೋದು. ಈ ಮಟ್ಟಕ್ಕಿಂತ ನಿರಂತರವಾಗಿ ಕಡಿಮೆ ದರ ಕಂಡು ಬಂದರೆ ಅದು ವಲಸೆಯಿಂದ ಸಮತೋಲನವಾಗದ ಹೊರತು ಜನಸಂಖ್ಯೆಯ ವೃದ್ಧಾಪ ಮತ್ತು ಕ್ರಮೇಣ ಕುಸಿತ ಉಂಟಾಗಬಹುದು. ಓಕೆ, ಇದಕ್ಕಿಂತ ಕಡಿಮೆ ಏನಾದರೂ ಒಟ್ಟು ಫಲವತ್ತತೆ ದರ ಹೋದರೆ ಸೊ ಜನಸಂಖ್ಯೆಯಲ್ಲಿ ವೃದ್ಧಾಪ ಸಂಖ್ಯೆ ಜಾಸ್ತಿ ಆಗ್ಬೋದು ಮತ್ತು ಕ್ರಮೇಣ ಜನಸಂಖ್ಯೆ ಕುಸಿತ ಆಗ್ಬೋದು ಅಂತ ಹೇಳ್ಬಿಟ್ಟು ಅದು ತೋರಿಸ್ಕೊಡತ್ತೆ ನಮಗೆ. ಆಯಿತಾ? ಸೊ ಇದಿಷ್ಟು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನಿಮಗೆ ನೆನ್ಪಿಡಬೇಕಾಗತ್ತೆ. ಈ ವರ್ಷ ಅದು ತುಂಬ ಸುದ್ದಿಯಲ್ಲಿದೆ, ಹಾಗಾಗಿ ನಿಮಗೆ ಮುಂದಿನ ಎಕ್ಸಾಮ್ಸ್ಗಳಲ್ಲಿ ಅದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈಗ ಮುಂದಿನ ಪ್ರಶ್ನೆ, ನಾವು ಇ ಗವರ್ನೆನ್ಸ್ ಕಾನ್ಫರೆನ್ಸ್ ಬಗ್ಗೆ ಇದೆ ಇದು. ಸೊ ಇತ್ತೀಚೆಗೆ 2020-2019 ರಾಷ್ಟ್ರೀಯ ಇ ಆಡಳಿತ ಸಮ್ಮೇಳನ ಎಲ್ಲಿ ನಡೆಸಬೇಕಾಗಿತ್ತು? ನ್ಯಾಷನಲ್ ಇ ಕಾನ್ಫರೆನ್ಸ್ ಆನ್ ಇ ಗವರ್ನೆನ್ಸ್ ವಾಸ್ ಟು ಬಿ ಹೆಲ್ಡ್ ಇನ್ ವಿಚ್ ಆಫ್ ದ ಪ್ಲೇಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಡೈರೆಕ್ಟ್ ಆನ್ಸರ್ ಬಂದ್ಬಿಡೋಣ, ಬೆಂಗಳೂರು. ಬೆಂಗಳೂರು ಯಾಕಂತ ಹೇಳಿದ್ರೆ ನಿಮಗೆ ಇಲ್ಲಿ ಟೆಕ್ನಾಲಜಿ ರಿಲೇಟೆಡ್ ಜಾಸ್ತಿ ಮುಂದೆ ಇರೋದ್ರಿಂದ ಬೆಂಗಳೂರು. ಸೊ ಇಲ್ಲಿ ಟೆಕ್ ಕಾನ್ಫರೆನ್ಸಸ್ಗಳನ್ನ ಆರ್ಗನೈಸ್ ಮಾಡೋದು ಸಾಮಾನ್ಯ. ಅದು ಬಿಟ್ಟರೆ ನಿಮಗೆ ಹೈದರಾಬಾದ್ ಇರುತ್ತೆ ಯೂಶುವಲ್ ಆಗಿ, ಅದನ್ನು ನೆನ್ಪಿಡಿ ನೀವು. ಸೊ ಈಗ ಮುಂದಿನ ಪ್ರಶ್ನೆ ನೋಡೋದಾದರೆ, ನಗರ ನೀರು ಆಡಳಿತದಲ್ಲಿ ಕೃತಕ ಬುದ್ಧಿಮತ್ತೆ, ನಾವು ಆಗಲೇ ನೋಡಿದ್ವಿ ಬೇರೆ ಇನ್ನೊಂದು ಕಾನ್ಸೆಪ್ಟ್. ಈಗ ವಾಟರ್ ರಿಲೇಟೆಡ್ ಗವರ್ನೆನ್ಸಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಹೇಗೆ ಉಪಯೋಗಿಸ್ಬೋದು ಅಂತ ಹೇಳ್ಬಿಟ್ಟು. ಸೊ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ನೈಜ ಕಾಲ ಮೇಲ್ವಿಚಾರಣೆ, ರಿಯಲ್ ಟೈಮ್ ಮಾನಿಟರಿಂಗ್, ಸೋರಿಕೆ ಮತ್ತು ಬೇಡಿಕೆ ಮುನ್ಸೂಚನೆಗೆ ನಮಗೆ ತಿಳಿದು ಬರುತ್ತೆ. ಓಕೆ, ಸೊ ಇದಕ್ಕೆ ಇದು ಉತ್ತರ ಆಗಿರುತ್ತೆ. ಕೃತಕ ಬುದ್ಧಿಮತ್ತೆಯ ಉಪಯೋಗಗಳ ಬಗ್ಗೆ ತುಂಬ ಪ್ರಶ್ನೆಗಳು ಬರ್ತಾ ಇರುತ್ತೆ. ಮುಂದಿನ ಎಕ್ಸಾಮ್ಗಳಲ್ಲೂ ಕೂಡ ಇದರ ಮೇಲೆ ಫೋಕಸ್ ಜಾಸ್ತಿ ಆಗ್ಬೋದು, ಹಾಗಾಗಿ ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ ಮುಂದಿನ ಪ್ರಶ್ನೆ, ಕ್ಷಯರೋಗಕ್ಕೆ ಕಾರಣವಾಗುವ ಜೀವಾಣು ಯಾವುದು? ಪ್ಲಾಸ್ಮೋಡಿಯಂ ಪಾಲ್ಸಿಮರೆಸ್. ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ, 4 ಆಪ್ಷನ್ಸ್ಗಳಿದೆ. ಸೊ ಅದನ್ನು ನೋಡ್ಕೊಳ್ಳಿ. ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಅಂತ ಕೊಟ್ಟಿದ್ದಾರೆ, ವಿಬ್ರಿಯೋ ಕಾಲರೆ, ಮಾನವ ರೋಗ ನಿರೋಧಕ ಕೊರತೆ ವೈರಸ್. ಸೊ ಉತ್ತರ ಬಂದ್ಬಿಟ್ಟು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಆಗಿರುತ್ತೆ. ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ನಿಂದ ಉಂಟಾಗುವ ಒಂದು ವಾಯುಮಾರ್ಗದ ಸಾಂಕ್ರಾಮಿಕ ರೋಗ. ಓಕೆ, ಸೊ ಇದರಲ್ಲಿ ಮುಖ್ಯವಾಗಿ ಶ್ವಾಸಕೋಶವನ್ನು ಇದು ಪ್ರವೇಶಿಸುತ್ತೆ. ಇದರ ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇದು ತುಂಬ ಕ್ರಿಟಿಕಲ್ ಆಗ್ಬೋದು. ಹಾಗಾಗಿ ನಿಮಗೆ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ. ಸೊ ಇದು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಬೇಕು. ಓಕೆ, ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ನೋಡೋಣ ಏನಿದೆ ಅಂತ. ಸೊ ಭಾರತದಲ್ಲಿ ನೀತಿ ರೆಪೋ ದರವನ್ನು ಯಾರು ನಿರ್ಧರಿಸುತ್ತಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದ್ದಾರೆ. ಸೊ ನಿಮಗೆ ನೋಡ್ಬೋದು, 4 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಆ 4 ಆಪ್ಷನ್ಸಲ್ಲಿ ಹಣಕಾಸು ಆಯೋಗ, ಕೇಂದ್ರ ಸಚಿವ ಸಂಪುಟ, ಹಣಕಾಸು ನೀತಿ ಸಮಿತಿ, ಭಾರತೀಯ ಷೇರುಪೇಟೆ ಮತ್ತು ವಿನಿಮಯ ಮಂಡಳಿ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಉತ್ತರ ಏನಿದೆ ಅಂದರೆ ಹೇಳಿದ್ರೆ ಇಲ್ಲಿ ಸೊ ಹಣಕಾಸು ನೀತಿ ಸಮಿತಿ ಮಾಡಿರ್ತಾರೆ RBI ಕಡೆಯಿಂದ. ಅದು ಏನು ಮಾಡುತ್ತೆ ಅಂದರೆ ಸೊ ಈ ಒಂದು ಭಾರತದಲ್ಲಿ ನೀತಿ ರೆಪೋ ದರವನ್ನು ಅದು ನಿರ್ಧರಿಸುತ್ತೆ, ಅದನ್ನು ನೆನಪಿಟ್ಕೊಳ್ಳಿ. ಸೊ ಇಲ್ಲಿ 6 ಸದಸ್ಯರ ಹಣಕಾಸು ನೀತಿ ಸಮಿತಿ ಇರುತ್ತೆ, ಅದು ಅದನ್ನು ರೆಪೋ ದರವನ್ನು ನಿರ್ಧರಿಸುತ್ತೆ. ಇದಕ್ಕೆ RBI ಗವರ್ನರ್, ಸೊ RBI ಗವರ್ನರ್ ಅಧ್ಯಕ್ಷರಾಗಿರ್ತಾರೆ. ಇದು ಮತ ಸಮಬಲ, 1 ವೋಟ್ ಕಾನ್ಸೆಪ್ಟಿಂದ ನಿಮಗೆ ಇದು ಮಾಡಲ್ಪಡುತ್ತೆ. ಓಕೆ, ಸೊ ಅದನ್ನು ನೆನಪಿಟ್ಕೊಳ್ಳಿ. ಸೊ ಹಣಕಾಸು ನೀತಿ ಸಮಿತಿ, ಮಾನಿಟರಿ ಪಾಲಿಸಿ ಕಮಿಟಿ. ಸೊ ಮಾನಿಟರಿ ಪಾಲಿಸಿ ಕಮಿಟಿಗೆ ಹೆಡ್ ಆಗಿರ್ತಾರೆ ಚೇರ್ಮನ್, RBI ಗವರ್ನರ್ ಚೇರ್ಮನ್ ಇರ್ತಾರೆ. ಸೊ ಆ್ಯಂಡ್ ಹ್ಯಾಸ್ ಎ ಕ್ಯಾಸ್ಟಿಂಗ್ ವೋಟ್ ಇನ್ ಕೇಸ್ ಆಫ್ ಎ ಟೈ. ಓಕೆ, ಸೊ ಈಕ್ವಲ್ ವೋಟ್ಸ್ಗಳು ಬಂದಾಗ
6 ಮೆಂಬರ್ ಇದರಲ್ಲಿ ಇವರು ಕ್ಯಾಸ್ಟಿಂಗ್ ವೋಟ್ನ ಹಾಕ್ತಾರೆ, ಅದನ್ನು ನೆನಪಿಡಿ. ಓಕೆ, ಸೊ ಈಗ ಮುಂದಿನ ಪ್ರಶ್ನೆಗೆ ನೋಡೋಣ. ಸೊ ಮುಂದಿನ ಪ್ರಶ್ನೆ, ಹವಾಮಾನ ಹಣಕಾಸು ಮುಖ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಯಾವ ಕಾರ್ಯಗಳಿಗೆ ನೆರವಾಗುತ್ತದೆ? ಸೊ ಕ್ಲೈಮೇಟ್ ಫೈನಾನ್ಸಸ್ ಪ್ರೈಮರಿಲಿ ಸಪೋರ್ಟ್ಸ್ ಡೆವಲಪಿಂಗ್ ಕಂಟ್ರೀಸ್ ಇನ್ ಅಂಡರ್ಟೇಕಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಓಕೆ, ಸೊ ಕ್ಲೈಮೇಟ್ ಮಿಟಿಗೇಷನ್ ಅಂಡ್ ಅಡಾಪ್ಟೇಷನ್ ಇಸ್ ದ ಆನ್ಸರ್. ಓಕೆ, ಹವಾಮಾನ ಶಮನ ಮತ್ತು ಹೊಂದಾಣಿಕೆ. ಸೊ ಈಗ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಕಾನ್ಫರೆನ್ಸ್ ಏನಿದೆಯಲ್ಲ, ಸೊ ಅದರ ಮುಖ್ಯ ಒಂದು ಉದ್ದೇಶ ಏನಂತ ಹೇಳಿದ್ರೆ ಈ ಒಂದು ಕ್ಲೈಮೇಟ್ ಮಿಟಿಗೇಷನ್ ಅಂಡ್ ಅಡಾಪ್ಟೇಷನ್ ಇರುತ್ತೆ. ಸೊ ಹಾಗಾಗಿ ಈ ಹಣಕಾಸು ವ್ಯವಸ್ಥೆ ಇದೆಯಲ್ಲ, ಅಭಿವೃದ್ಧಿಶೀಲಗಳಿಗೆ ನೀಡಿದಾಗ ಅವು ಹವಾಮಾನ ಶಮನ ಮತ್ತು ಅಡಾಪ್ಟೇಷನ್, ಆ ಹವಾಮಾನ ಬದಲಾವಣೆಗೆ ಹೊಂದಾಣಿಕೆ ಆಗಲಿಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳ್ಬಿಟ್ಟು ಇದರ ಒಂದು ಉತ್ತರ ಆಗಿರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಸೊ ಕೆಳಗಿನ ಯಾವುದು ನಿರ್ಣಾಯಕ ಖನಿಜಗಳ ಸರಿಯಾದ ಬಳಕೆಯಾಗಿದೆ? ಸೊ ನಾವು ಆಲ್ರೆಡಿ ನೋಡಿದ್ವಿ ರೇರ್ ಅರ್ತ್ ಎಲಿಮೆಂಟ್ಸು. ಈಗ ಕ್ರಿಟಿಕಲ್ ಮಿನರಲ್ ಬಗ್ಗೆ ನಾವು ನೋಡೋಣ. ಕ್ರಿಟಿಕಲ್ ಮಿನರಲ್ಸ್, ನಿರ್ಣಾಯಕ ಖನಿಜಗಳು. ಸೊ ನಿರ್ಣಾಯಕ ಖನಿಜಗಳು ಯಾವ್ಯಾವುದಂತ ಕೂಡ ನೀವು ತಿಳ್ಕೊಂಡಿರಬೇಕು. ಸೊ ಯಾಕಂದರೆ ಪ್ರಶ್ನೆ ಕೇಳುವ ಚಾನ್ಸಸ್ ಜಾಸ್ತಿ ಇದೆ. ಸೊ ಈ ನಿರ್ಣಾಯಕ ಖನಿಜಗಳನ್ನು ಮುಖ್ಯವಾಗಿ ಬ್ಯಾಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಇವು ಯಾವಂದರೆ ಲಿಥಿಯಂ, ಕೋಬಾಲ್ಟ್ ಆ್ಯಂಡ್ ನಿಕಲ್. ಸೊ ಇವು ಮುಖ್ಯವಾಗಿ ಇದನ್ನು ಬ್ಯಾಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಇವು ನವೀಕರಿಸಬಹುದಾದ ಇಂಧನ, ಹಾಗಾಗಿ ಎಲೆಕ್ಟ್ರಾನಿಕ್ ದೂರಸಂಪರ್ಕ ಮತ್ತು ರಕ್ಷಣಾ ಕ್ಷೇತ್ರಗಳಿಗೂ ಅಗತ್ಯವಾಗಿರುತ್ತವೆ. ಹಾಗಾಗಿ ಸುರಕ್ಷಿತ ಮತ್ತು ವೈವಿಧ್ಯಮಯ ಪೂರೈಕೆ ಸರಪಳಿಗಳು ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಇದು ನಿರ್ಣಾಯಕ ಖನಿಜಗಳ ಬಗ್ಗೆ ಒಂದು ಪ್ರಶ್ನೆ. ಓಕೆ, ಸೊ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ನೀವು ಕಾಗದ ಉತ್ಪಾದನೆ, ಆಹಾರ ಸಂಸ್ಕರಣೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಮುಖ್ಯವಾಗಿ ನಿರ್ಣಾಯಕ ಖನಿಜಗಳು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ಒಂದು ಮುಖ್ಯವಾಗಿ ನೆನ್ಪಿಡಬೇಕು. ಓಕೆ, ಮತ್ತು ನಿರ್ಣಾಯಕ ಖನಿಜಗಳು ಯಾವ್ಯಾವ ಇದ್ದಾವೆ, ಅವು ಮುಖ್ಯ ಖನಿಜಗಳು ಯಾವುದು ಕೂಡ ಅಂತ ಕೂಡ ನಿಮಗೆ ತಿಳಿದಿರಬೇಕು. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಇದು ರಿಲೇಟೆಡ್ ಟು ದಿ ರೈಟ್ ಇದೆ, ಹಕ್ಕಿನ ಬಗ್ಗೆ ಇದೆ. ಸೊ ಫಂಡಮೆಂಟಲ್ ರೈಟ್ ಅಂತಲೇ ಹೇಳ್ಬೋದು. ಮರೆತು ಹೋಗುವ ಹಕ್ಕು ಯಾವ ಹಕ್ಕಿನೊಂದಿಗೆ ಅತ್ಯಂತ ನಿಕಟವಾಗಿ ಸಂಬಂಧಿಸಿದೆ? ಸೊ ರೈಟ್ ಟು ಬಿ ಫರ್ಗಾಟನ್ ಈಸ್ ಮೋಸ್ಟ್ ಕ್ಲೋಸ್ಲಿ ಕನೆಕ್ಟೆಡ್ ವಿತ್ ದಿ ರೈಟ್ ಟು ಪ್ರಾಪರ್ಟಿ, ಪ್ರೈವಸಿ ಆ್ಯಂಡ್ ಇನ್ಫಾರ್ಮೇಷನಲ್ ಸೆಲ್ಫ್ ಡಿಟರ್ಮಿನೇಷನ್, ಬೇರ್ ಆರ್ಮ್ಸ್ ಫ್ರೀ ಟ್ರೇಡ್ ಅಂತ. ಆಸ್ತಿ ಹಕ್ಕು, ಗೌಪ್ಯತೆ ಮತ್ತು ಮಾಹಿತಿ ಸ್ವಯಂ ನಿರ್ಧಾರ ಹಕ್ಕು, ಶಸ್ತ್ರ ಧರಿಸುವ ಹಕ್ಕು, ಮುಕ್ತ ವ್ಯಾಪಾರದ ಹಕ್ಕು ಅಂತ ಹೇಳ್ತಾರೆ. ಸೊ ಈಗ 4 ಆಪ್ಷನ್ಸಲ್ಲಿ ಉತ್ತರ ಏನಾಗಿರುತ್ತೆ ಅಂದರೆ ಗೌಪ್ಯತೆ ಮತ್ತು ಮಾಹಿತಿ ಸ್ವಯಂ ನಿರ್ಧಾರ ಹಕ್ಕು. ಸೊ ಮರೆತು ಹೋಗುವ ಹಕ್ಕನ್ನು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಹೈಲೈಟ್ ಮಾಡಿದೆ. ಸೂಕ್ತ ಸಂದರ್ಭಗಳಲ್ಲಿ ವೈಯಕ್ತಿಕ ಮಾಹಿತಿಗೆ ನಿರಂತರ ಆನ್ಲೈನ್ ಪ್ರವೇಶವನ್ನು ಮಿತಿಗೊಳಿಸುವುದು, ಸೊ ಹುಡುಕಾಟ ಫಲಿತಾಂಶಗಳಿಂದ ತೆಗೆದುಹಾಕುವುದು ಮತ್ತು ಮುಂತಾದ ವಿಷಯಗಳಿಗೆ ಸಂಬಂಧಿಸಿದೆ. ಈಗ ಯಾವುದೋ ಒಂದು ಇನ್ಫಾರ್ಮೇಷನ್ ಇರುತ್ತೆ, ನಾವು ಅದನ್ನು ಇಂಟರ್ನೆಟ್ನಲ್ಲಿ ಫೀಡ್ ಮಾಡಿರ್ತೀವಿ, ಬಟ್ ಅದನ್ನು ಡಿಲೀಟ್ ಮಾಡೋ ಒಂದು ಹಕ್ಕು ಕೂಡ ನಮಗಿರಬೇಕು ಅಂತ ಇದು ಹೇಳ್ಕೊಡುತ್ತೆ ನಮಗೆ. ಇದು ನಿರಪೇಕ್ಷ ಹಕ್ಕಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಾರ್ವಜನಿಕ ಹಿತ, ಮುಕ್ತ ನ್ಯಾಯ ಮತ್ತು ಮಾಹಿತಿ ಹಕ್ಕಿನೊಂದಿಗೆ ಸಮತೋಲನಗೊಳಿಸಬೇಕು. ಓಕೆ, ಸೊ ಹಾಗಾಗಿ ಇದನ್ನು ಇಟ್ ಈಸ್ ನಾಟ್ ಅನ್ ಅಬ್ಸಲ್ಯೂಟ್. ಸೊ ಮರೆತು ಹೋಗುವ ಹಕ್ಕು ಇದು ಅಬ್ಸಲ್ಯೂಟ್ ಆಗಿರಲ್ಲ, ಸೊ ನಿರಪೇಕ್ಷ ಹಕ್ಕು ಆಗಿರಲ್ಲ. ಸೊ ಇದನ್ನು ನಾವು ಯಾವುದ್ರ ಜೊತೆ ನೋಡಬೇಕಾಗುತ್ತೆ? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಪಬ್ಲಿಕ್ ಇಂಟ್ರೆಸ್ಟ್, ಓಪನ್ ಜಸ್ಟಿಸ್ ಆ್ಯಂಡ್ ರೈಟ್ ಟು ಇನ್ಫಾರ್ಮೇಷನ್ ಜೊತೆ ಕನೆಕ್ಟ್ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮರೆತು ಹೋಗುವ ಹಕ್ಕಿನ ಬಗ್ಗೆ ಕೂಡ ಹೇಳಿದೆ. ಸೊ ಹಾಗಾಗಿ ಗೌಪ್ಯತೆ ಮತ್ತು ಮಾಹಿತಿ ಸ್ವಯಂ ನಿರ್ಧಾರ ಹಕ್ಕಿಗೆ ಇದು ಸಂಬಂಧಪಟ್ಟಿರುತ್ತೆ ಅಂತ ನೀವು ನೆನಪಿಟ್ಕೊಳ್ಬೇಕು. ಸೊ ಮುಂದಿನ ಪ್ರಶ್ನೆ, S-400 ಟ್ರಿಫ್ ಯಾವ ರೀತಿಯ ವ್ಯವಸ್ಥೆ ಆಗಿದೆ ನೋಡಿ. ಈಗ ಮತ್ತೆ ಇನ್ನು ನಿಮಗೆ ಡಿಫೆನ್ಸ್ ರಿಲೇಟೆಡ್ ಕೇಳಿದ್ದಾರೆ. ಅಣುಶಕ್ತಿ ಚಾಲಿತ ಜಲಾಂತರ್ಗಾಮಿ ನೌಕೆ, ಪ್ರಧಾನ ಯುದ್ಧ ಟ್ಯಾಂಕ್, ದೀರ್ಘ ಶ್ರೇಣಿಯ ವಾಯು ಸಂರಕ್ಷಣಾ ಕ್ಷಿಪಣಿ ವ್ಯವಸ್ಥೆ, ವಿಮಾನವಾಹಕ ನೌಕೆ ಅಂತ ಕೇಳಿದ್ದಾರೆ. ಸೊ ಇದು ಉತ್ತರ ಬಂದ್ಬಿಟ್ಟು ದೀರ್ಘ ಶ್ರೇಣಿಯ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆ, ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಅಂತ ಕರೀತಾರೆ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್. ಸೊ S-400 ಚಲಿಸುವ ದೀರ್ಘ ಶ್ರೇಣಿಯ ಭೂಮಿಯಿಂದ ವಾಯುವಿಗೆ ಹಾರುವ ಕ್ಷಿಪಣಿ. ಸೊ ವಿಮಾನಗಳು, ಡ್ರೋನ್ಗಳು ಮತ್ತು ಕೆಲವು ಕ್ಷಿಪಣಿ ಅಪಾಯಗಳನ್ನು ವಿಭಿನ್ನ ದೂರ ಮತ್ತು ಎತ್ತರಗಳಲ್ಲಿ ಪತ್ತೆ ಹಚ್ಚಿ ಎದುರಿಸಲು ವಿನ್ಯಾಸಗೊಳ್ಳಲಾಗಿದೆ. ನೋಡಿ, ನೆನ್ಪಿಟ್ಕೊಳ್ಳಿ, ವಿಮಾನ, ಡ್ರೋನ್ ಮತ್ತು ಕೆಲವು ಕ್ಷಿಪಣಿ ಅಪಾಯಗಳನ್ನು ದೂರದಲ್ಲೇ ಅದು ಎತ್ತರದಲ್ಲೇ ಪತ್ತೆ ಹಚ್ಚಿ ಇದನ್ನು ಟಾರ್ಗೆಟ್ ಮಾಡುತ್ತೆ. ಇದು ದೀರ್ಘ ಶ್ರೇಣಿಯ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆ, ಲಾಂಗ್ ರೇಂಜ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಅಂತ ಹೇಳ್ತಾರೆ. ಓಕೆ, ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಇದೆ. ಸೊ ನೆಕ್ಸ್ಟ್,
ಈ 85 ಇಂಧನವು ಸಾಮಾನ್ಯವಾಗಿ ಸುಮಾರು ಎಷ್ಟು ಸಂಯೋಜನೆಯನ್ನು ಹೊಂದಿರುತ್ತದೆ? ಸೊ ನಾವು ಮುಂಚೆ ನೋಡಿದ್ವಿ E20, ಈಗ E85. ಓಕೆ, ಸೊ ಇದರ ಪ್ರಕಾರ ಸೊ ಆಪ್ಷನ್ಸ್ 85% ಪೆಟ್ರೋಲ್, 15% ಎಥನಾಲ್, 85% ಡೀಸೆಲ್, 15% ಜೈವ ಡೀಸೆಲ್. ಸೊ ಇನ್ನೂ ಅದರ್ 2 ಆಪ್ಷನಲ್ಸ್ ಕೊಟ್ಟಿದ್ದಾರೆ. ಸೊ ನಮಗೆ ಮೂರನೇ ಆಪ್ಷನ್ಸಿಗೆ ಬಂದಾಗ 85% ಎಥನಾಲ್ ಆ್ಯಂಡ್ 15% ಪೆಟ್ರೋಲ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಆಪ್ಷನ್ 85% ಹೈಡ್ರೋಜನ್ ಆ್ಯಂಡ್ 15% ಮೀಥೇನ್ ಅಂತ ಕೊಟ್ಟಿದ್ದಾರೆ. ಸೊ ಇತ್ತೀಚೆಗೆ ನಿಮಗೆ ಜಾಸ್ತಿ ಹೆಚ್ಚಿನದಲ್ಲಿ ನ್ಯೂಸಲ್ಲಿರೋದು ಸುದ್ದಿಯಲ್ಲಿರೋದಂದರೆ E85, E20 ಅದೆಲ್ಲ. ಓಕೆ, ಸೊ 85% ಎಥನಾಲ್ ಮತ್ತು 15% ಪೆಟ್ರೋಲ್ ಅಂತ ಹೇಳ್ತಾರೆ. ಓಕೆ, ಸೊ ಇದರ ಮಿಶ್ರಣ ಆಗಿರುತ್ತೆ ಇದು. ಸೊ ಇದನ್ನು ನಾವು ಅಳವಡಿಸ್ಕೊಳ್ಬೇಕಂತ ಹೇಳಿದ್ರೆ ಅದರದ್ದೇ ಆದ ಫ್ಲೆಕ್ಸ್ ಫ್ಯೂಯಲ್ ವಾಹನ ತಂತ್ರಜ್ಞಾನ ಅಗತ್ಯ ಇರುತ್ತೆ. ಹಾಗಾಗಿ ಈ ಟೆಕ್ನಾಲಜಿನ ನಾವಿನ್ನು ಇಂಪ್ರೂವ್ ಮಾಡಬೇಕಾಗಿದೆ. ಓಕೆ, ಸೊ ಇದಿಷ್ಟು E85 ಇಂಧನದ ಬಗ್ಗೆ ಇದೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಪ್ರೊಡ್ಯೂಸರ್ಸ್ ಪ್ರೈಸ್ ಇಂಡೆಕ್ಸ್. ಓಕೆ, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ನಿಮಗೆ PPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಸೊ ಈ 3 ಇಂಡೆಕ್ಸ್ನ ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ಎಕನಾಮಿನಲ್ಲಿ ಈ ಥರ ಬರುತ್ತೆ ಕಾನ್ಸೆಪ್ಟು. ಸೊ ಈ 3 ಇಂಡೆಕ್ಸ್. ಸೊ ಇದರಲ್ಲಿ ಫಸ್ಟ್ ನೋಡೋಣ. ಪ್ರೊಡ್ಯೂಸರ್ಸ್ ಪ್ರೈಸ್ ಇಂಡೆಕ್ಸ್ ಉತ್ಪಾದಕರ ಬೆಲೆ ಸೂಚ್ಯಂಕ ಗ್ರಾಹಕ ಬೆಲೆ ಸೂಚಕದಿಂದ ಮುಖ್ಯವಾಗಿ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಪ್ರೊಡ್ಯೂಸರ್ಸ್ ಪ್ರೈಸ್ ಇಂಡೆಕ್ಸ್ ಡಿಫರ್ಸ್ ಫ್ರಮ್ ಎ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಮೇನ್ಲಿ ಬಿಕಾಸ್ PPI ಮೆಷರ್ಸ್. ಉತ್ಪಾದಕರ ಬೆಲೆ ಸೂಚ್ಯಂಕವು ಯಾವುದನ್ನು ಎಳೆಯುತ್ತದೆ, ಹೇಗೆ ಭಿನ್ನವಾಗಿದೆ, ಯಾವುದನ್ನು ಅಳೆಯುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಉತ್ತರ ಬಂದ್ಬಿಟ್ಟು ಉತ್ಪಾದಕರು ತಮ್ಮ ಉತ್ಪಾದನೆಗೆ ಪಡೆಯುವ ಬೆಲೆ PPI ಅದು ಅಳೆಯುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂತಿಮ ಗ್ರಾಹಕರು ಮಾತ್ರ ಪಾವತಿಸುವ ಬೆಲೆ ಉತ್ಪಾದಕರು ತಮ್ಮ ಉತ್ಪಾದನೆಗೆ ಪಡೆಯುವ ಬೆಲೆ. ಸೊ ಇದಲ್ಲ, ಇದು ರೈಟು. ಆಮದು ಸೇವೆಗಳ ಬೆಲೆ, ಹಣಕಾಸು ಆಸ್ತಿಗಳ ಬೆಲೆ. ಸೊ ಈ 3 ಅಲ್ಲ, ಉತ್ಪಾದಕರು ತಮ್ಮ ಉತ್ಪಾದನೆಗೆ ಪಡೆಯುವ ಬೆಲೆ. ಸೊ ಇದು ಆನ್ಸರ್. ಓಕೆ, ಸೊ ಈ ಉತ್ಪಾದಕರ ಬೆಲೆ ಸೂಚ್ಯಂಕ ಸರಕುಗಳು ಮತ್ತು ಸೇವೆಗಳು ಉತ್ಪಾದಕರಿಂದ ಹೊರಬರುವ ಹಂತದಲ್ಲೇ ಉತ್ಪಾದಕರ ದೃಷ್ಟಿಕೋನದ ಬೆಲೆ ಬದಲಾವಣೆಗಳನ್ನು ಅಳೆಯುತ್ತದೆ. ಸೊ ಅಲ್ಲಿಂದ ಒಂದ್ಸಲ ಪ್ರೊಡಕ್ಷನ್ ಆದಮೇಲೆ ತಕ್ಷಣ ಅಲ್ಲಿಂದ ಏನು ಪ್ರೈಸ್ ಇರುತ್ತಲ್ಲ ಅದು. ಸೊ ಅದಾದಮೇಲೆ ನಿಮಗೆ ಗ್ರಾಹಕ ಬೆಲೆ ಸೂಚ್ಯಂಕವು ಕುಟುಂಬಗಳು ಪಾವತಿಸುವ ಬೆಲೆಗಳನ್ನು ಅಳೆಯುತ್ತದೆ. CPI ಏನಿದೆಯಲ್ಲ ಅದು ಗ್ರಾಹಕ ಬೆಲೆ ಸೂಚ್ಯಂಕ. ಓಕೆ, ಇನ್ನೊಂದು ಸಮಗ್ರ PPI ಸೇವೆಗಳನ್ನು ಸಗಟು ಸೂಚಕ್ಕಿಂತ ಉತ್ತಮವಾಗಿ ಒಳಗೊಳ್ಳಬಹುದು. ಈ PPI ಏನಿದೆಯಲ್ಲ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ಗಿಂತ ಇನ್ನೂ ಹೆಚ್ಚಿನದಾಗಿ ಉತ್ತಮವಾಗಿ ಈ ಸಗಟು ಸೂಚ್ಯಂಕಗಳನ್ನು ಸೇವೆಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ PPI ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದೆ. ಹಾಗಾಗಿ ಇದು ಸುದ್ದಿಯಲ್ಲಿದೆ. ಸೊ ಇದು ಮುಖ್ಯವಾಗಿ ನಿಮಗೆ ಮುಂದಿನ ಎಕ್ಸಾಮಿನೇಷನ್ಸಲ್ಲಿ ಕೇಳೋ ಹಾಗಿರುತ್ತೆ. ಹಾಗಾಗಿ ನೀವು ಇದನ್ನು ನೆನ್ಪಿಡಿ. ಸೊ ಮುಂದಿನ ಒಂದು ಪ್ರಶ್ನೆ. ಸೊ ಪ್ರತಿ ಜೀವಾಣು ಔಷಧ ಪ್ರತಿರೋಧ ಯಾವಾಗ ಉಂಟಾಗುತ್ತದೆ? ಸೊ ನೋಡಿ, ಇಲ್ಲಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್. ಓಕೆ, ಸೊ ಇದು ಯಾವಾಗ ಆಗುತ್ತೆ? ಸೂಕ್ಷ್ಮ ಜೀವಿಗಳು ಬದಲಾಗಿದ್ದು ಔಷಧಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಿದಾಗ ಅಂತ ಹೇಳ್ಬೋದು. ಓಕೆ, ಸೊ ಯಾವುದು ಒಂದು ಮಲ್ಟಿಪಲ್ ಆಗಿ ಡ್ರಗ್ಸ್ನ ಕಂಟಿನ್ಯೂಸ್ ಆಗಿ ತೊಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ವೈರಸ್ ಆ್ಯಂಡ್ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗಸ್ ಆರ್ ಎನಿ ಪ್ಯಾರಾಸೈಟ್ಸ್ ಇದೆ ಅಲ್ವಾ, ಅದೇನಾಗುತ್ತೆ ಆ ಒಂದು ಡ್ರಗ್ಸ್ಗೆ ಅದು ರೆಸಿಸ್ಟೆನ್ಸ್ನ ತೋರಿಸುತ್ತೆ. ಆಯಿತಾ? ಸೊ ಡ್ರಗ್ಸ್ ಡಿಸೀಸ್ನ ಫೈಟ್ ಮಾಡಲಿಕ್ಕೆ ಆಗಲ್ಲ, ಆವಾಗ ಈ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಇದನ್ನು ನೀವು ನೆನ್ಪಿಡಬೇಕು. ಸೊ ಜನರಲ್ ಕಾನ್ಸೆಪ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಇದೊಂದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ. ಸೊ ಅಗೈನ್ ನಿಮಗೆ ಡಿಫೆನ್ಸ್ ರಿಲೇಟೆಡ್ ಬಂದಿದೆ. ರುದ್ರಂ M2 ಅನ್ನು ಸರಿಯಾಗಿ ಹೇಗೆ ವರ್ಣಿಸಬಹುದು ಅಂತ ಕೇಳಿದ್ದಾರೆ. ಓಕೆ, ನೋಡಿ ಇಲ್ಲಿ ಆನ್ಸರಿಗೆ ಬರೋಣ. ವಾಯುವಿನಿಂದ ಭೂಮಿಗೆ ಹಾರುವ ಆಂಟಿ ರೇಡಿಯೇಷನ್ ಕ್ಷಿಪಣಿ. ಓಕೆ, ಸೊ ಏರ್ ಟು ಸರ್ಫೇಸ್ ನೆನ್ಪಿಡಿ, ಏರ್ ಟು ಸರ್ಫೇಸ್ ಆಂಟಿ ರೇಡಿಯೇಷನ್ ಮಿಸೈಲ್. ಓಕೆ, ಸೊ ನೆನ್ಪಿಡಿ ಈ ಕಾನ್ಸೆಪ್ಟ್. ಸೊ ರುದ್ರ 2 ಈಸ್ ಅನ್ ಇಂಡೈಜಿನಿಯಸ್ಲಿ ಡೆವಲಪ್ಡ್, ಸ್ವದೇಶದಲ್ಲಿ ಅಭಿವೃದ್ಧಿಪಡಿಸಿದ ವಾಯುವಿನಿಂದ ಭೂಮಿಗೆ ಹಾರುವ ಕ್ಷಿಪಣಿ ಇದು. ಸೊ ಶತ್ರು ರೇಡಾರ್ ಮತ್ತು ವಾಯು ರಕ್ಷಣಾ ಸ್ಥಾವರಗಳ ಕಿರಣ ಹೊರಸೂಸುವ ಗುರಿಗಳನ್ನು ಹೊಡೆಯಲು ವಿನ್ಯಾಸಗೊಳ್ಳಲಾಗಿದೆ. ಇಂಥ ಕ್ಷಿಪಣಿಗಳು ಶತ್ರು ವಾಯು ರಕ್ಷಣೆಯನ್ನು ಕುಂಠಿತಗೊಳಿಸುತ್ತವೆ ಮತ್ತು ನಾಶಪಡಿಸಲು ಸಹಾಯಕ ಮಾಡುತ್ತವೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಸಲ ಎಕ್ಸಾಮಿನೇಷನ್ಗಳಿಗೆ
ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬ ಇಂಪಾರ್ಟೆಂಟ್, ನೆನ್ಪಿಡಿ ಇದನ್ನು. ಓಕೆ, ಸೊ ಈಗ ನೆಕ್ಸ್ಟ್ ಒಂದು ಜನರಲ್ ಕ್ವಶನ್ಸ್ ಆನ್ ಸ್ಟೇಟ್ ಲೆವೆಲ್ ಕ್ವಾಂಟಮ್ ಟಾಸ್ಕ್ ಫೋರ್ಸ್ ಇದೆ. ಸೊ ಕ್ವಾಂಟಮ್ ಟೆಕ್ನಾಲಜಿ ರಾಜ್ಯ ಮಟ್ಟದ ಕ್ವಾಂಟಮ್ ಕಾರ್ಯಪಡೆಯು ಮುಖ್ಯವಾಗಿ ಯಾವ ಕ್ಷೇತ್ರದ ಅಭಿವೃದ್ಧಿಗೆ ಬೆಂಬಲ ನೀಡುತ್ತದೆ ಅಂತ ಕೇಳಿದ್ದಾರೆ. ಸೊ ಇದು ಜನರಲ್ ಆಗಿ ನೀವು ನೋಡೋದಾದರೆ, ಸೊ ಕ್ವಾಂಟಮ್ ಗಣನೆ, ಸಂವೇದನೆ ಮತ್ತು ಸಂವಹನ ಅದರ ಬಗ್ಗೆ ಇರುತ್ತೆ. ಸೊ ಕ್ವಾಂಟಮ್ ಟೆಕ್ನಾಲಜಿ ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿರುವಂಥ ವಿಷಯ, ಹಾಗಾಗಿ ಜನರಲ್ ಆಗಿ ಕೊಟ್ಟಿದ್ದಾರೆ, ಇದನ್ನು ನೋಡ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ. ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ IMEC ಈಸ್ ಎನ್ಯೂಸೈಸ್ಡ್ ಆಸ್ ಎ ನೆಟ್ವರ್ಕ್ ಆಫ್, ಇದನ್ನು ಒಂದು ಯಾವ ರೀತಿಯ ಜಾಲವಾಗಿ ಕಲ್ಪಿಸಲಾಗಿದೆ ಅಂತ ಹೇಳಿದ್ದಾರೆ. ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಯಾವ ರೀತಿಯ ಜಾಲ? ಸೊ ಇದು ಒಂದು ರೈಲು, ನೌಕಾ ಸಾಗಣೆ, ಇಂಧನ ಮತ್ತು ಡಿಜಿಟಲ್ ಸಂಪರ್ಕ. ನಾಲ್ಕು ಒಂದು ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ. ಸೊ ಕೆಲವೊಂದು ಸಲ ಏನು ಮಾಡ್ತಾರೆ, ರಸ್ತೆ ಅಂತಲೂ ಹಾಕ್ಬೋದು. ಸೊ ಹಾಗಾಗಿ ಇಲ್ಲಿ ನೆನ್ಪಿಡಿ, ರೈಲು, ನೌಕಾ ಸಾಗಣೆ, ಇಂಧನ ಮತ್ತು ಡಿಜಿಟಲ್ ಕೂಡ ಆ್ಯಡ್ ಆಗಿದೆ. ಸೊ ಅದನ್ನು ನೆನ್ಪಿಡಿ. ಓಕೆ, ಸೊ ಇದು ಭಾರತವನ್ನು ಅರೇಬಿಯನ್ ಉಪಖಂಡ ಮತ್ತು ಯುರೋಪ್ನೊಂದಿಗೆ ಬಂದರುಗಳು, ರೈಲು ಕಾರಿಡಾರ್ಗಳು ಹಾಗೂ ಸಂಬಂಧಿತ ಇಂಧನ ಮತ್ತು ಡಿಜಿಟಲ್ ಮೂಲ ಸೌಕರ್ಯದ ಸಂಪರ್ಕ ಕಲ್ಪಿಸುವ ಬಹುಮಾಧ್ಯಮ ಯೋಜನೆಯಾಗಿದೆ. ಆಯಿತಾ? ಸೊ ಇದರಿಂದ ಯಶಸ್ಸು ಕಂಡ್ರೆ ನಾವು ಹಣಕಾಸು, ಪರಸ್ಪರ ಕಾರ್ಯನಿರ್ವಹಣೆ ಮತ್ತು ಸೊ ಡಿಪ್ಲೊಮ್ಯಾಸಿನಲ್ಲಿ ಸ್ಟೆಬಿಲಿಟಿ ಬರ್ಬೋದು. ಹಾಗಾಗಿ ಸೊ ಇದು ಇಂಪಾರ್ಟೆಂಟ್ ಇರುತ್ತೆ, IMEC ಕಾರಿಡಾರ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಇದು ಎಲ್ಲೆಲ್ಲಿ ಪಾಸ್ ಆಗುತ್ತೆ, IMEC ಕಾರಿಡಾರ್ ಯಾವ ಒಂದು ಕಂಟ್ರೀಸ್ ಥ್ರೂ ಪಾಸ್ ಆಗುತ್ತೆ ಅನ್ನೋದು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಮುಂದಿನ ಎಕ್ಸಾಮಿನೇಷನಲ್ಲಿ ಇದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನೆಕ್ಸ್ಟ್, ವಿದೇಶಗಳಿಂದ ಕಾರ್ಮಿಕರು ಕಳುಹಿಸುವ ಹಣವನ್ನು ಭಾರತದ ಪಾವತಿಗಳ ಸಮತೋಲನದಲ್ಲಿ ಸಾಮಾನ್ಯವಾಗಿ ಯಾವ ಖಾತೆಯಡಿ ದಾಖಲಿಸಲಾಗುತ್ತದೆ? ಸೊ ವರ್ಕರ್ಸ್ ರೆಮಿಟೆನ್ಸ್ ರಿಸೀವ್ಡ್ ಫ್ರಮ್ ಅಬ್ರಾಡ್ ಆರ್ ಜನರಲಿ ರೆಕಾರ್ಡೆಡ್ ಇನ್ ಇಂಡಿಯಾಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂಡರ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ವಿದೇಶಿ ನೇರ ಹೂಡಿಕೆಯಾಗಿರುವ ಬಂಡವಾಳ ಖಾತೆ, ದ್ವಿತೀಯ ಆದಾಯ ಅಥವಾ ವರ್ಗಾವಣೆಯಾಗಿರುವ ಚಳುವಳಿ ಖಾತೆ, ಅಧಿಕೃತ ಮೀಸಲು ಖಾತೆ, ಸರಕು ರಫ್ತಾಗಿರುವ ವಾಣಿಜ್ಯ ಖಾತೆ. ಸೊ ನೋಡಿ, ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಕರೆಂಟ್ ಅಕೌಂಟ್ ಆಸ್ ಸೆಕೆಂಡರಿ ಇನ್ಕಮ್ ಆರ್ ಟ್ರಾನ್ಸ್ಫರ್ಸ್. ಓಕೆ, ಸೊ ದ್ವಿತೀಯ ಆದಾಯ ಅಥವಾ ವರ್ಗಾವಣೆಯಾಗಿರುವ ಚಳುವಳಿ ಖಾತೆ ಕರೆಂಟ್ ಅಕೌಂಟಲ್ಲಿ ಹಾಕ್ತಾರೆ, ಅದನ್ನು ಸೆಕೆಂಡರಿ ಇನ್ಕಮ್ ಅಂತ ತಗೊಳ್ತಾರೆ. ಓಕೆ, ಸೊ ವೈಯಕ್ತಿಕ ಹಣ ಕಳಿಸುವಿಕೆ ಏಕಪಕ್ಷ ವರ್ಗಾವಣೆಯಾಗಿದ್ದು, ಆಯಿತಾ? ಸೊ ಇಟ್ ಈಸ್ ಅನ್ ಯೂನಿಲ್ಯಾಟ್ರಲ್ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಇದನ್ನು ಚಳುವಳಿ ಖಾತೆನಲ್ಲಿ ದ್ವಿತೀಯ ಆದಾಯದಡಿ ಮಾಡಲಾಗುತ್ತದೆ. ಇದು ವಿದೇಶಿ ವಿನಿಮಯ, ಒಳಹರಿವು ಒದಗಿಸಿ ಕುಟುಂಬಗಳ ಬಳಕೆ, ಉಳಿತಾಯ, ಬಾಹ್ಯ ವಲಯದ ಸ್ಥಿರತೆಗೆ ಬೆಂಬಲ ನೀಡುತ್ತದೆ. ಸೊ ದೇ ಪ್ರೊವೈಡ್ಸ್ ಹೌಸ್ ಹೋಲ್ಡ್ ಕನ್ಸಂಪ್ಷನ್ಸ್, ಹೆಲ್ಪ್ಸ್ ಇನ್ಫ್ಲೋ ಆ್ಯಂಡ್ ಸಪೋರ್ಟ್ ಹೌಸ್ ಹೋಲ್ಡ್ ಕನ್ಸಂಪ್ಷನ್, ಸೇವಿಂಗ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಸೆಕ್ಟರ್ ಸ್ಟೆಬಿಲಿಟಿ. ಓಕೆ, ಸೊ ಹಾಗಾಗಿ ಸೊ ವಿದೇಶದಿಂದ ಯಾವುದಾದ್ರೂ ಒಂದು ಕಾರ್ಮಿಕರಿಗೆ ಹಣ ಬರ್ತಾ ಇದೆ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು, ಕರೆಂಟ್ ಅಕೌಂಟ್ ಸೆಕೆಂಡರಿ ಇನ್ಕಮ್ ಟ್ರಾನ್ಸ್ಫರ್ ಅಂಡರಲ್ಲಿ ಬರುತ್ತೆ, ಕರೆಂಟ್ ಅಕೌಂಟಿಗೆ ಬರುತ್ತೆ ಅಂತ ನೀವು ಮುಖ್ಯವಾಗಿ ನೆನಪಿಡಿ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ. ಸೊ 44ನೇ ಪ್ರಶ್ನೆಗೆ ಬಂದಿದ್ದೀವಿ. ಉಪಗ್ರಹ ಮಿಷನ್ ಸಂದರ್ಭದಲ್ಲಿ ಬಳಸಲಾದ VLEO ಎಂಬ ಸಂಕ್ಷಿಪ್ತ ರೂಪದ ಪೂರ್ಣರೂಪ ಯಾವುದು? ಸೊ ವೆರಿ ಲೋ ಅರ್ತ್ ಆರ್ಬಿಟ್ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಸೊ ವೇರಿಯಬಲ್ ಲೂನಾರ್ ಎಲಿಪ್ಟಿಕಲ್ ಆರ್ಬಿಟ್ ಲಾಂಚ್ ಅಂತ ಕೇಳಿದ್ದಾರೆ. ಇಂಗ್ಲೀಷಲ್ಲಿ ಆಪ್ಷನ್ಸ್ ಇದೆ, ಕನ್ನಡದಲ್ಲೂ ಆಪ್ಷನ್ ಇದೆ. ವೆರಿ ಲೋ ಅರ್ತ್ ಆರ್ಬಿಟ್ ಅಂತ ಹೇಳ್ತಾರೆ. VLEO ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕಡಿಮೆ ಎತ್ತರದ ಭೂ ಕಕ್ಷೆಗಿಂತಲೂ ಕಡಿಮೆ ಎತ್ತರದಲ್ಲಿರುವ ಕಕ್ಷೆಗಳು. ಸೊ ಇವು ಹೆಚ್ಚಿನ ಸ್ಪಷ್ಟತೆಯ ಭೂ ಅವಲೋಕನ ಮತ್ತು ಕಡಿಮೆ ಸಂವಹನದ ವಿಳಂಬ ನೀಡಬಹುದು, ಆದರೆ ಹೆಚ್ಚು ವಾತಾವರಣೀಯ ಎಳೆತ ಎದುರಾಗುವುದರಿಂದ ಸುಧಾರಿತ ಚಾಲನಾ ಅಥವಾ ವಾಯುಗತಿ ವಿನ್ಯಾಸ ಅಗತ್ಯವಿರುತ್ತದೆ. ಸೊ ಉಪಗ್ರಹ ಮಿಷನ್ ಸಂದರ್ಭದಲ್ಲಿ ಬಳಸಲಾದ VLEO ಅದರ ಪೂರ್ಣ ರೂಪ ಅಂತ ಹೇಳಿದ್ರೆ ವೆರಿ ಲೋ ಅರ್ತ್ ಆರ್ಬಿಟ್ ಅಂತ ನೆನಪಿಡಿ. ಓಕೆ, ಸೊ ಇಲ್ಲಿ ವೇರಿಯಬಲ್ ವರ್ಟಿಕಲ್ ವೆರಿ ಲೋ ವೆರಿಫೈಡ್ ಅಂತ ಕೊಟ್ಟಿದ್ದಾರೆ. ಸೊ ವೇರಿಯಬಲ್ ವರ್ಟಿಕಲ್ ವೆರಿಫೈಡ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮುಖ್ಯವಾಗಿ ಇದನ್ನು ನೀವು ನೋಡ್ಕೊಳ್ಳಿ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯ ನೈತಿಕ ಬಳಕೆಗೆ ಅತ್ಯಂತ ಸೂಕ್ಷ್ಮವಾದ ತತ್ವ ಯಾವುದು? ಓಕೆ,
ಸೊ ಈಗ ಈ ಕಲ್ಚರಲ್ ಇದರಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಬೇಕಂದ್ರೆ, ಕೃತಕ ಬುದ್ಧಿಮತ್ತೆ ಯೂಸ್ ಮಾಡಬೇಕಂತ ಹೇಳಿದ್ರೆ, ಸೊ ಅದರ ಪಾತ್ರ ಏನಂತ ಹೇಳಿದ್ರೆ ಮಾನವ ಪಾತ್ರ, ಪಾರದರ್ಶಕತೆ, ಕೃತಿಸ್ವಾಮ್ಯ, ಗೌರವ ಮತ್ತು ಪೂರ್ವಾಗ್ರತೆ ತಡೆ ಕ್ರಮಗಳನ್ನು ಕಾಪಾಡಬೇಕು, ಅದನ್ನು ನೋಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಈ ಪ್ರಶ್ನೆಯ ಒಂದು ಸಾರಾಂಶ. ಸೊ ಓಕೆ, ಈಗ ಇನ್ನೊಂದು ವೆರಿ ಇಂಪಾರ್ಟೆಂಟ್, ತುಂಬ ಮುಖ್ಯವಾದ ಒಂದು ಪ್ರಶ್ನೆ. ರೈನ್ಫಾಲ್ ದಟ್ ಎವಾಪರೇಟ್ಸ್ ಬಿಫೋರ್ ರೀಚಿಂಗ್ ದ ಗ್ರೌಂಡ್ ಈಸ್ ಕಾಲ್ಡ್ ಆಸ್. ನೆಲವನ್ನು ತಲುಪುವ ಮುನ್ನವೇ ಆವಿಯಾಗುವ ಮಳೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಿದ್ದಾರೆ. ಸೊ ನೋಡಿ, ಈಗ ಮಳೆ ಬರೋದೆಲ್ಲ ನಮ್ಗೆ ಗೊತ್ತು, ಮಾನ್ಸೂನ್ ಬಗ್ಗೆ ಎಲ್ಲ ಗೊತ್ತು, ಬಟ್ ಟೈಪ್ಸ್ ಆಫ್ ರೈನ್ಸ್ಗಳು ತಿಳ್ಕೊಳ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಹನಿ, ವಿರ್ಗ, ಹಿಮಪಾತದ ಧೂಮ ಮಂಜು ಅಂತ ಕೊಟ್ಟಿದ್ದಾರೆ. ಸೊ ಮೋಡದಿಂದ ಕೆಳಗೆ ಬೀಳುವ ಮಳೆ ಬಿಂದುಗಳು ನೆಲ ತಲುಪುವ ಮೊದಲು ಆವಿಯಾಗುವುದು ಅಥವಾ ಉದ್ವಾಪಾತನಗೊಳ್ಳುವುದನ್ನು ವೀರ್ಗ ಎನ್ನುತ್ತಾರೆ. ಸೊ ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ, ಕೆಳ ವಾತಾವರಣ ಒಣವಾಗಿರುವ ಪ್ರದೇಶಗಳಲ್ಲಿ ಇದು ಸಾಮಾನ್ಯ. ಸೊ ಲೋ ಅರ್ತ್ ಲೇಯರ್ಸ್ ಏನಿದೆಯಲ್ಲ ಡ್ರೈ ಆಗಿರುತ್ತೆ. ಆವಿಕರಣದಿಂದ ಸುತ್ತಲಿನ ಗಾಳಿ ತಣ್ಣಗಾಗುವುದರಿಂದ ಕೆಳಮುಖ ಗಾಳಿ ಹರಿವು ಉಂಟಾಗಬಹುದು. ಸೊ Viga is a precipitation that falls from a cloud but evaporates or sublimates before reaching the ground. It is common in dry, low layers of the atmosphere and can create downdrafts because the evaporation cools the surrounding air. ಸೊ ಆ ಒಂದು ಎವಾಪರೇಷನ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಆವಿಕರಣ ಏನಾಗುತ್ತೆ ಅಂತ ಹೇಳಿದ್ರೆ ಗಾಳಿನ ತಣ್ಣಗೆ ಮಾಡೋದ್ರಿಂದ ವೀರ್ಗ ಉಂಟಾಗುತ್ತದೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ಅಗೇನ್ ಡಿಫೆನ್ಸ್ ರಿಲೇಟೆಡ್. INS ಮಹೇಂದ್ರಗಿರಿ ಯಾವ ನೌಕಾ ನಿರ್ಮಾಣ ಯೋಜನೆಗೆ ಸಂಬಂಧಿಸಿದೆ? ಸೊ ನೋಡಿ, ಇಲ್ಲಿ ಪ್ರಾಜೆಕ್ಟ್ 15B ವಿಧ್ವಂಸಕ ನೌಕೆಗಳು ಮತ್ತು ಬೇರೆ ಬೇರೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಬಟ್ ಉತ್ತರ ಬಂದ್ಬಿಟ್ಟು ಪ್ರಾಜೆಕ್ಟ್ 17A. ನೋಡಿ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, 15B, 75, 17A, 28 ಇದೆಲ್ಲ ಕೊಟ್ಟಿದ್ದಾರೆ ನೋಡಿ. ಸೊ ನೀವು ನೆನ್ಪಿಡ್ಬೇಕಾಗತ್ತೆ ಕೆಲವೊಂದು ಸಲ ನೋಡಿ. ಸೊ ಉತ್ತರ ಪ್ರಾಜೆಕ್ಟ್ 17A ಗುಪ್ತಚರ ಫ್ರೈಗೇಟ್ಸ್ಗಳಂತ ಹೇಳ್ತಾರೆ. ಓಕೆ, ಸೊ ಇದು ಆಧುನಿಕ ಸಂವೇದಕಗಳು, ಸಮಗ್ರ ಶಸ್ತ್ರ ವ್ಯವಸ್ಥೆ ಮತ್ತು ಉತ್ತಮ ಜೀವಿತ ಕ್ಷಮತೆಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳ್ಬಿಟ್ಟು ಕಾರ್ಯಾಚರಣೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಪ್ರಾಜೆಕ್ಟ್ 17A ಅಂಡರಲ್ಲಿ ಮಾಡ್ತಾರೆ ಇದನ್ನು. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಈಗ ಇತ್ತೀಚೆಗೆ ಒಂದು ಸುದ್ದಿಯಲ್ಲಿರೋಂಥ ಒಂದು ವಿಷಯ H1B ವೀಸಾ. ಓಕೆ, H1B ವೀಸಾ ಬಗ್ಗೆ ಇದೆ. ಸೊ ಇದು ಅಮೇರಿಕಾ ಕೊಡುವಂಥ ಒಂದು ವೀಸಾ ಇದು. ಸೊ ಯಾರಿಗೆ ನೀಡಲಾಗುತ್ತದೆ? ವಿಶೇಷ ಜ್ಞಾನ ಅಗತ್ಯ ಇರುವ ಪರಿಣಿತಿ ವೃತ್ತಿಗಳಲ್ಲಿನ ಕಾರ್ಮಿಕರು. ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, H1B ವೀಸಾ ವಿಶೇಷ ಜ್ಞಾನ ಮತ್ತು ಸಂಬಂಧಿತ ಪದವಿ ಅಥವಾ ಸಮಾನ ಅರ್ಹತೆ ಅಗತ್ಯವಿರುವ ಪರಿಣಿತಿ ವೃತ್ತಿಗಳಿಗೆ ನೀಡುವ ಒಂದು ತಾತ್ಕಾಲಿಕ ವಲಸೇತರ ಕೆಲಸದ ವೀಸಾ ಅಂತ ನೆನ್ಪಿಡ್ಬೇಕು. ಓಕೆ, ಸೊ ಇಟ್ ಈಸ್ ನಾಟ್ ಅನ್ ಪರ್ಮನೆಂಟ್, ಇಟ್ ಈಸ್ ಅನ್ ಟೆಂಪರರಿ visa for the working professionals, especially for the technology based professionals, engineering, research professionals, finance and health. ಓಕೆ, ಅವರಿಗೆ ಹೆಚ್ಚಾಗಿ ಇದನ್ನು ನೀಡಲಾಗುತ್ತೆ. ಸೊ ಇದನ್ನು ನೆನ್ಪಿಡಿ. ಸೊ ಮುಂದಿನ ಪ್ರಶ್ನೆ, ಸೊ ಲಾಸ್ಟ್ ಒನ್ ಆರ್ ಟು ಕ್ವಶನ್ಸ್ ಇದೆ ಇನ್ನು. ಭಾರತೀಯ ಆಹಾರ ಸುರಕ್ಷತೆ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಮಾನದಂಡಗಳ ಪ್ರಾಧಿಕಾರವು ಯಾವ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ? ಸೊ ನೋಡಿ, ಫುಡ್ ಅಂತ ಬಂದ ತಕ್ಷಣ ನಿಮಗೆ ತಲೆಯಲ್ಲಿ ಬಂದುಬಿಡಬೇಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಥವಾ ಕಲ್ಯಾಣ ಸಚಿವಾಲಯ ಅಂತ ಹೇಳ್ಬಿಟ್ಟು. ಸೊ ಇದು ಯಾವಾಗಾಗಿದೆ? ಕಾಯ್ದೆ 2006ರಲ್ಲಿ ಸ್ಥಾಪಿತವಾದ ಕಾನೂನುಬದ್ಧ ಸಂಸ್ಥೆ ಆಗಿದೆ ಇದು. ಓಕೆ, ನಿಯಂತ್ರಕವಾಗಿದೆ. ಸೊ ಇದು ಮಾನದಂಡಗಳನ್ನು ನಿಗದಿಪಡಿಸುತ್ತದೆ, ಉತ್ಪಾದನೆ ಮಾರಾಟವನ್ನು ನಿಯಂತ್ರಿಸುತ್ತದೆ, ಪರವಾನಗಿಯನ್ನು ಮೇಲ್ವಿಚಾರಣೆ ಮಾಡಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ಸಮನ್ವಯ ನೀಡುತ್ತದೆ. ಓಕೆ, ಸೊ ಇದಿಷ್ಟು ನಿಮಗೆ ಆ ಕ್ವಶನ್ ಬಗ್ಗೆ, ಆ ಪ್ರಶ್ನೆಯ ಬಗ್ಗೆ. ನೆಕ್ಸ್ಟ್ ಒಂದು ಲಾಸ್ಟ್ ಕೊನೆಯ ಪ್ರಶ್ನೆ, ಫುಟ್ಬಾಲ್ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಇನ್ ಫುಟ್ಬಾಲ್ VAR ಸ್ಟ್ಯಾಂಡ್ಸ್ ಫಾರ್. ಸೊ ಉತ್ತರ ವಿಡಿಯೋ ಅಸಿಸ್ಟೆಂಟ್ ರೆಫ್ರಿ ಅಂತ. ಓಕೆ, ಸೊ ಈಗ ಫುಟ್ಬಾಲ್ನಲ್ಲಿ VAR ಎಂಬ ಸಂಕ್ಷಿಪ್ತ ರೂಪದ ಪೂರ್ಣ ರೂಪ ಯಾವುದು ಅಂತ ಕೇಳಿದ್ದಾರೆ. ವಿಡಿಯೋ ಅಸಿಸ್ಟೆಂಟ್ ರೆಫ್ರಿ ಅಂತ ಹೇಳ್ತಾರೆ. ಓಕೆ, ಸೊ ಇದು VAR ಏನಿದೆ ನಿರ್ದಿಷ್ಟ ಸಂದರ್ಭಗಳಲ್ಲಿ ಸ್ಪಷ್ಟ ತಪ್ಪುಗಳು ಅಥವಾ ಗಮನ ತಪ್ಪಿದ ಗಂಭೀರ ಘಟನೆಗಳನ್ನು ಪರಿಶೀಲಿಸಲು ಮೈದಾನದ ರೆಫರಿಗೆ ವಿಡಿಯೋ ದೃಶ್ಯಗಳ ಮೂಲಕ ಸಹಾಯ ಮಾಡುತ್ತದೆ. ಗೋಲು, ಪೆನಾಲ್ಟಿ, ನೇರ ಕೆಂಪು ಕಾರ್ಡ್ ಮತ್ತು ತಪ್ಪು ಆಟಗಾರ ಗುರುತು ಪ್ರಮುಖ ಸಂದರ್ಭಗಳು
ಅಂತಿಮ ನಿರ್ಧಾರ ರೆಫ್ರಿಯದ್ದೇ ಆಗಿರುತ್ತದೆ. ಓಕೆ, ಸೊ ಇದೊಂದು ವಿಡಿಯೋ ಬೇಸ್ಡ್ ಅಸಿಸ್ಟೆಂಟ್ ರೆಫ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದರದ್ದು ಫುಲ್ ಪೂರ್ಣ ರೂಪ ನೀವು ಏನಂತ ನೆನ್ಪಿಟ್ಕೊಳ್ಳಿ, ವಿಡಿಯೋ ಅಸಿಸ್ಟೆಂಟ್ ರೆಫ್ರಿ. ಓಕೆ, ಸೊ ಇದಿಷ್ಟು ಜುಲೈ ಕರೆಂಟ್ ಅಫೇರ್ಸ್ ಬೇಸ್ಡ್ MCQs ಸ್ನೇಹಿತರೆ. ಸೊ ಏನಾದರೂ ನಿಮಗೆ ಪ್ರಶ್ನೆಗಳ ಮೇಲೆ ಡೌಟ್ಸ್ಗಳಿದ್ರೆ ಕಮೆಂಟ್ಸಲ್ಲಿ ಹಾಕಿ. ಸೊ ನಮ್ಮ ವೆಬ್ಸೈಟಲ್ಲಿ ನೀವು ಈ PDF ಡೌನ್ಲೋಡ್ ಮಾಡ್ಕೋಬೋದು. ಈ PDF ಮತ್ತು ಬೇರೆ ಬೇರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿ, ವಿಸಿಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.